ಫ್ರಾನ್ಸ್ಗೆ ಹೋಗೋದಕ್ಕೆ ಯೂರೋಸ್ ಬಂದಿದೆ. ಸೊ ನಿಮ್ಮ ಕೈಯಲ್ಲಿದೆ ಆಲ್ಮೋಸ್ಟ್ 9,000 27,000 ಫುಲ್ ಎಲ್ಲ ನ್ಯೂಡಾಗಿರ್ತಾರೆ. ಇಡೀ ಆಕೆ ಸರೋವರದಲ್ಲಿ ಪ್ರತಿಯೊಬ್ಬರು ನ್ಯೂಡಾಗಿ ಸ್ನಾನ ಮಾಡ್ತಾರೆ ಮತ್ತು ಬಂದು ಕೂತ್ಕೋತಾರೆ, ಮ್ಯೂಸಿಕ್ ಬರೆಸ್ತಾರೆ. ಅವ್ರಿಗೆ ಫೀಲಿಂಗ್ ಏನಂದ್ರೆ ಇದು ನನ್ನ ಸ್ವತಂತ್ರ ಅನ್ನೋ ಥರ. ಅದರ ಸ್ನೇಹಿತರ ಮನೇಲಿದ್ರಿ? ಹೌದು, ಮಗ ವಾಪಸ್ಸು ಮನೆಗೆ ಬರೋವರೆಗೂ ಅವ್ರದ್ದು ರೂಮಲ್ಲೇ ಇದ್ದೆ. ಅದೇ ಒಳ್ಳೆ ಅನುಭವ. ಬಂದಾಗ ಗನ್ನಿಟ್ಕೊಂಬಂದ ಮನೆಗೆ. ಅದೇ ಹೇಳೋದಲ್ಲ, ಅಪ್ಪ ಅಮ್ಮಂಗೆ ಅಷ್ಟು ಇಷ್ಟ ಇಲ್ಲ, ಬಟ್ ಸಿಚುವೇಶನ್ ಹಂಗಿದೆ, ಏನು ಆಪ್ಷನ್ ಇಲ್ಲ, ಅನಿವಾರ್ಯತೆ, ಎಲ್ಲರೂ ಹೋಗಲೇಬೇಕು ಕಂಪಲ್ಸರಿ ಮಿಲಿಟ್ರಿ ಸರ್ವಿಸ್ಗೆ. ಅಲ್ಲೂ ಸಾಕಷ್ಟು ಅಲ್ಲೋಲ ಕಲ್ಲೋಲ ಆಗ್ತಾಯಿದೆ ಒಳ ಸಮಾಜದಲ್ಲಿ. ಯುದ್ಧ ಹೊರಗಡೆ ನಡೀತಾ ಇದ್ರು ಯುದ್ಧಗಳ ಬೇರೆಯವ್ರ ಜೊತೆಗೆ, ಒಳಗೂ ತುಂಬ ಟರ್ಮಾಯಿಲ್ ಅಂತ ಹೇಳ್ತಾರಲ್ಲ, ಅಂದರೆ ಮಾನಸಿಕವಾಗಿ ಎಲ್ಲರೂ ಬೇಸತ್ತು ಹೋಗಿದ್ದಾರೆ. ಯಾಕಂದರೆ ಒಂದು ದಿವಸ ಯುದ್ಧ ನೋಡ್ಬೋದು, 2 ದಿವಸ ನೋಡ್ಬೋದು, 230 ದಿವಸ, 240 ದಿವಸ. ಇವತ್ತಿಗೆ ಆಲ್ರೆಡಿ ನಾನು ಬಂದು ಆಲ್ರೆಡಿ 2 ತಿಂಗಳಾಗಿದೆ. ಆಲ್ಮೋಸ್ಟ್ 1 ವರ್ಷ ಹತ್ರ ಯುದ್ಧ. ಅಕ್ಟೋಬರಿಗೆ ಬಂದರೆ ಇದೇ ಥರ ಮುಂದುವರೆದ್ರೆ ಏನು ಕತೆ? ಎಲ್ಲ ಪ್ರತಿಯೊಂದ್ರದ್ದು ದರಗಳು ದಿನ ಏರ್ತಾ ಇದೆ. ಪೆಟ್ರೋಲ್ ಇವಾಗ 170 ರೂಪಾಯಿ ನಾ ಇದ್ದಾಗ ಇಸ್ರೇಲಲ್ಲಿ. ಹೌದೌದು, 170 ರೂಪಾಯಿ. ಹಾಗೆ ಇನ್ನು ಎಲ್ಲನೂ ಊಟ ತಿಂಡಿ, ನೀವು ಒಂದ್ಸಲಿ ನಾನು ಊಟ ಮಾಡಬೇಕು ಆಚೆ ಕಡೆ ಅಂದರೆ 1,500 ರೂಪಾಯಿ ಬೇಕು ಅಟ್ಲೀಸ್ಟ್. ಒಂದು ಸಿಂಪಲ್ ಊಟ, ತುಂಬ ಒಳ್ಳೆ ಊಟ ಅಲ್ಲ. ಈಗ ಒಂದು ರೋಲ್ ಮತ್ತು ಒಂದು ಜ್ಯೂಸ್ ಕುಡಿತೀನಿ, ಮತ್ತು ಒಂದು ಕಾಫಿ ಕುಡಿತೀನಿ, ಮತ್ತು ಒಂದೇನಾದ್ರು ಅನ್ನ ತಿಂತೀನಿ ಅಂದರೆ 1,500-2,000 ರೂಪಾಯಿ ಊಟಕ್ಕೆ ಬೇಕು. ಮುಷ್ಟಾನ್ನ ಭೋಜನ ಪಾಪ ಜನಗಳು ತಮ್ಮ ಮನೆಗಳಲ್ಲಿ ಮುಷ್ಟಾನ್ನ ಭೋಜನ ಹಾಕಿದ್ರು ನನಗೆ. ಪ್ರತಿಯೊಬ್ಬರು ಈ ಭಾರತೀಯರ ಮನೆಗೆ ಹೋಗಿದ್ನಲ್ಲ, ಭಾರತೀಯರ ಮನೆಯಲ್ಲೂ ಕೊಟ್ಟರು. ಹಾಗೆ ಎಲ್ಲ ಹೋದ್ರೂ ಅದ್ಭುತವಾದ ಊಟ ತಿಂಡಿಗಳನ್ನು ಕೊಟ್ಟರು. ಏನು ಫುಡ್ಡಲ್ಲಿ ಅವ್ರದ್ದೇ ಆದ ಸ್ವಂತ ಊಟ ಅಂತ ಅದೇ ಹೇಳಿದ್ ನಾನು ನಿಮಗೆ. ಬೇರೆ ಬೇರೆ ಕಡೆಯಿಂದ ಯಾವ ಮೂಲ ಅವ್ರದ್ದು ಅದ್ರ ಮೇಲೆ ಡಿಪೆಂಡೆಂಟು ಅವ್ರದ್ದು. ಬಟ್ ಜನರಲ್ ಆಗಿ ಸ್ವಲ್ಪ ನಾರ್ಮಲ್ ಎಜುಕೇಟೆಡ್ ಕ್ಲಾಸು ವೆಸ್ಟರ್ನ್ ಊಟ ತಿಂಡಿನೇ ಮಾಡ್ತಾರೆ. ಬಟ್ ಇವರು ಎಲ್ಲದಕ್ಕೂ ಒಂದು ಬ್ರೇಕ್ ಕೊಡ್ತಾರೆ. ಇದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಇಸ್ರೇಲ್ ಕಮ್ಯುನಿಟಿಲಿ ಶಬತ್ ಅಂತ ಒಂದು ಟರ್ಮ್ ಇದೆ. ಆಮೇಲೆ ಇನ್ನೊಂದು ವಿಚಾರ ತಿಳ್ಕೊಬೇಕು, ಹೆಂಗೆ ಮುಸಲ್ಮಾನರು ಹಲಾಲ್ ಅಂತ ಹೇಳ್ತಾರೆ ಊಟ ತಿಂಡಿಯ ಬಗ್ಗೆ. ಈಗ ಹಲಾಲ್ ಆಗಿದ್ರೆ ಮಾತ್ರ ನಾವು ಊಟ ತಿಂಡಿ ತಿಂತೀವಿ, ಹಲಾಲ್ ಸರ್ಟಿಫಿಕೇಟ್ ಇದೆಯಾ. ಇವಾಗ ನೀವು ನೋಡ್ಬೋದು, ನಮ್ಮ ಊಟ ತಿಂಡಿಗಳ ವಿಚಾರದಲ್ಲಿ ಕೂಡ ಹಲಾಲ್ ಸರ್ಟಿಫಿಕೇಟ್ ಇದ್ದರೆ ಮಾತ್ರ ಮುಸಲ್ಮಾನರು ಊಟ ಮಾಡೋದು. ಈಗ ಅದೇ ವಿಚಾರವಾಗಿ ಬ್ರಿಟನ್ನಲ್ಲಿ ದೊಡ್ಡ ಯುದ್ಧ ನಡೀತಾ ಇದೆ, ಇಂಟರ್ನಲ್ ಆಂತರಿಕ ಯುದ್ಧ. ಬ್ರಿಟನ್ ದೇಶಕ್ಕೆ ಬಂದು ನಮ್ಮ ಕಲ್ಚರ್ನ ನೀವು ಫಾಲೋ ಮಾಡೋದು ಬಿಟ್ಟು, ನೀವು ಅಂದರೆ ಅಸೈಲಮ್ ಸೀಕರ್ಸ್ ಆಗಿ ಬಂದವರು ನಮ್ಮ ದೇಶಕ್ಕೆ, ನಿಮಗೆ ಜಾಗ ಕೊಟ್ಟು, ನಿಮಗೆ ವಸತಿ ಕೊಟ್ಟು, ನಿಮಗೆ ಕೆಲಸ ಕೊಟ್ಟು, ಇವತ್ತು ನಾವು ಹಲಾಲ್ ಫುಡ್ ತಿನ್ನಬೇಕಾ ಅಂತ ಬ್ರಿಟನ್ ಜನರು ಅಲ್ಲಿಯ ಮುಸಲ್ಮಾನ ಇಮಿಗ್ರೆಂಟ್ಸ್ಗೆ ಕ್ವಶನ್ ಕೇಳ್ತಾ ಇದ್ದಾರೆ. ಅಲ್ಲಿ ಸ್ಥಳೀಯರು, ಬ್ರಿಟನ್ ಸ್ಥಳೀಯರು. ಅದೇ ತಾನೇ ದೊಡ್ಡ ಜಗಳ ನಡೀತಾ ಇದೆಯಲ್ಲ ಲಂಡನ್ನಲ್ಲಿ, 10 ಉರಿತಾ ಇದೆ ಲಂಡನ್ನು. ಬಿಕಾಸ್ ಆಫ್ ಫುಡ್. ಬರೀ ಫುಡ್ ಅಲ್ಲ, ಓವರ್ ಆಲ್. ಈಗ ಏನಾಯ್ತು ಅಂದರೆ, ಈಗ ಪ್ಯಾಲೆಸ್ಟೀನಿಂದ ಅಂತ ಅಂದ್ಕೊಳ್ಳಿ, ಅಥವಾ ಬೇರೆ ಬೇರೆ ಸಮಸ್ಯೆ ಇರುವಂತಹ ದೇಶಗಳು, ಎಲ್ಲಿ ನಿಮ್ಮ ಮಾತಿಗೆ ಬೆಲೆ ಇಲ್ಲ, ಮರ್ಯಾದೆ ಇಲ್ಲ. ಈಗ ಒಂದು ಟೈಮಲ್ಲಿ ಸೌದಿ ಅರೇಬಿಯಲ್ಲಿ, ಈಗ ಥೈಲ್ಯಾಂಡ್ ತಗೊಳ್ಳಿ, ಥೈಲ್ಯಾಂಡಲ್ಲಿ ನೀವು ರಾಜನ ವಿರುದ್ಧ ಏನಾದ್ರು ಸೋಷಿಯಲ್ ಮೀಡಿಯಲ್ಲಿ ಹಾಕಿದ್ರೆ ಅಥವಾ ಮಾತಾಡಿದ್ರೆ ನಿಮಗೆ 10 ವರ್ಷ ಇಂಪ್ರಿಸನ್ಮೆಂಟ್ ಅಥವಾ ಲೈಫ್ ಲಾಂಗ್ ಇಂಪ್ರಿಸನ್ಮೆಂಟ್ ಆಗ್ಬೋದು, ಜೀವಾವಧಿ ಶಿಕ್ಷೆ. ರಾಜನ ಬಗ್ಗೆ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಾಕಿದ್ರೆ. ಸೌದಿ ಅರೇಬಿಯಲ್ಲಿ ತಲೆ ಕಡ್ದಿರೋದು ಎಲ್ಲೆಲ್ಲ ನಮ್ಗೆ ಗೊತ್ತಲ್ಲ, ಏನೇನು ವಿಚಾರಗಳಿದೆ, ಬೇರೆ ಬೇರೆ ಅರಬ್ ನೇಷನ್ಸಲ್ಲಿ ಹೆಂಗಿದೆ ಅಂತ, ಎಷ್ಟು ಫ್ರೀಡಮ್ ಇದೆ ಅಂತ. ಈಗ ನೀವು ಅಫ್ಘಾನಿಸ್ತಾನ್ ತೊಗೊಂಡ್ರೆ ನಿಮಗೆ ಹೆಣ್ಮಕ್ಳು ಮನೆಯಿಂದ ಆಚೆ ಬರೋಂಗಿಲ್ಲ, ಯಾರು ಮ್ಯೂಸಿಕ್ ಕೇಳೋಂಗಿಲ್ಲ, ಸಿನಿಮಾ ನೋಡೋಂಗಿಲ್ಲ, ಯಾವುದೇ ರೀತಿಯ ಎಂಟರ್ಟೈನ್ಮೆಂಟ್ ಇಲ್ಲ, ಯಾವುದೇ ರೀತಿಯ ಫ್ರೀಡಮ್ ಇಲ್ಲ. ಸೊ ಅಲ್ಲಿಂದ ಬಂದಂತಹ ಸಾಕಷ್ಟು ಅಸೈಲಮ್ ಸೀಕರ್ಸು ಬೇಕಾದಷ್ಟು ಯುರೋಪಿಯನ್ ನೇಷನ್ಸಲ್ಲಿದ್ದಾರೆ. ಅವ್ರದ್ದೆಲ್ಲ ಸಮಸ್ಯೆ, ಅವ್ರು ಬಂದಾಗ ನಮಗೆ ಜಾಗ ಕೊಡಿ ಅಂತ ಬಂದರು. ಈಗ ನಮಗೆ ಶಾರಿಯಾ ಲಾ ಬೇಕು ಅಂತ ಕೇಳ್ತಾ ಇದ್ದಾರೆ. ಅಂದರೆ ಅವ್ರ ದೇಶದಲ್ಲಿ ಏನು ಕಾನೂನಿತ್ತೋ ಆ ಕಾನೂನು ಇಲ್ಬೇಕಂತವ್ರಿಗೆ. ಅವರ ದೇಶನ ಬಿಟ್ಟು ಬಂದಿದ್ದೇ ಈ ಕಾನೂನು, ಅಂದರೆ ನಮಗೆ ಹೊಸ ಜೀವನ, ಹೊಸ ಫ್ರೀಡಮ್ ಇರಲಿ ಅಂತ. ಆ ಸ್ವಾತಂತ್ರ್ಯ ಬೇಡವಂತೆ ಅವ್ರಿಗೆ. ಮತ್ತೆ ತನ್ನೂರಿನ ಶಾರಿಯಾ ಲಾ ಬೇಕು ಅಂತ ಡಿಮ್ಯಾಂಡ್ ಬಂತಲ್ಲ ಎಲ್ಲ ಕಡೆನೂ. ಈಗ ಅದಕ್ಕೂ ಬ್ರಿಟನ್ ದೇಶದಲ್ಲಿ ಬಹಳ ದೊಡ್ಡ ಗಲಾಟೆ ಆಗ್ತಿರೋದು. ಈಗ ನಿಮ್ಮ ದೇಶ, ಬ್ರಿಟನ್ ಜನಗಳು ಅಥವಾ ಯುರೋಪಿಯನ್ ಜನಗಳು ಏನು ಪ್ರಶ್ನೆ ಕೇಳೋಕ್ಕೆ ಶುರು ಮಾಡಿದ್ರು ಅಂದರೆ, ಇಷ್ಟು ದಿವಸ ಸುಮ್ಮನಿದ್ರು. ಸ್ವೀಡನ್ನಲ್ಲೂ ಅಷ್ಟೇ ಸಮಸ್ಯೆ ನಡೀತಾ ಇದೆ, ಬ್ರಿಟನ್ನಲ್ಲಿ ನಡೀತಾ ಇದೆ, ಜರ್ಮನಿಯಲ್ಲಿ ನಡೀತಾ ಇದೆ. ಫ್ರೀಡಮ್ ಆಫ್ ಸ್ಪೀಚ್ ಅಂತ ನಾವೇನು ಹೇಳ್ತೀವಿ, ಅದಕ್ಕೆ ಅವ್ರು ಬಂದಂತಹ ಯಾವ ದೇಶದಲ್ಲೂ ಅವಕಾಶ ಇಲ್ಲ. ನೀವು ಪೋಸ್ಟ್ ಮಾಡೋಂಗಿಲ್ಲ, ನೀವು ಒಂದು ಮಾತಾಡೋಂಗಿಲ್ಲ, ನೀವು ಜೈಲಲ್ಲಿ ಇರ್ತೀರಾ ಅಥವಾ ನೀವು ಸತ್ತೋಗಿರ್ತೀರ. ಆದರೆ ಈ ದೇಶದಲ್ಲಿ, ಬಂದಂತಹ ದೇಶದಲ್ಲಿ ನಿಮಗೆಲ್ಲ ಸ್ವಾತಂತ್ರ್ಯ ಇದೆ. ಯಾಕೆಂದರೆ ನಿಮ್ಮನ್ನು ಅಸೈಲಮ್ ಸೀಕರ್ಸ್ಗೂ ಕೂಡ ಸಿಟಿಸನ್ಶಿಪ್ ಕೊಟ್ಟು ನಿಮಗೂ ಒಂದು ಒಳ್ಳೆ ಉತ್ತಮವಾದ ಭವಿಷ್ಯ ಕೊಟ್ಟಿದ್ದಾರೆ. ನಿಮಗೂ ಸ್ವಾತಂತ್ರ್ಯ ಇದೆ ಮಾತಾಡೋದಕ್ಕೆ. ಬಟ್ ನೀವು ಮಾತಾಡ್ತಾ ಇರೋದು ನಿಮ್ಮ ದೇಶದ ಭಾಷೆ, ನೀವು ಈ ದೇಶದವರು ಅಂತ ಯಾವತ್ತೂ ಫೀಲ್ ಮಾಡ್ತಾ ಇಲ್ಲ ನೀವು ಅನ್ನೋ ಥರ ಕಂಪ್ಲೇಂಟು ರೈಸ್ ಆಗಿ ಇವತ್ತು ದೊಡ್ಡ ಗಲಾಟೆ ನಡೀತಾ ಇದೆ. ಸೊ ಇದೇ ಸಮಸ್ಯೆ ಇಸ್ರೇಲ್ ದೇಶದಲ್ಲೂ ನೀವು ಕಾಣ್ಬೋದು. ಸೊ ಈ ಥರ ಎಲ್ಲ ಕಡೆಯೂ ನಾವು ಅಬ್ಸರ್ವ್ ಮಾಡಬೇಕಾಗಿರೋದೇನೆ. ಹೆಂಗೆ ಅಂದರೆ, ಈಗ ನನ್ನ ಮನೆಗೆ ಗೆಸ್ಟಾಗಿ ಬಂದವನು ನನ್ನ ಮನೆಯ ರೀತಿ ಬದುಕಬೇಕು ಹೊರತು ಅವನು ಬಂದು ನಮ್ಮ ಮನೇನ ಬದಲಾಯಿಸೋಕ್ಕೆ ಶುರು ಮಾಡಿದ್ರೆ ಏನಾಗುತ್ತೆ?
ಜಗಳ ಆಗುತ್ತೆ, ಕದನ ಆಗುತ್ತೆ, ಇಂಟರ್ನಲ್ ವಾರ್ ಆಗುತ್ತೆ. ನಾವು ಒಳಗೆ ಹೊಡೆದಾಡ್ತಾ ಇದ್ರೆ ಹೊರಗಡೆ ಹೆಂಗೆ ಹೊಡೆದಾಡಕ್ಕೆ ಸಾಧ್ಯ? ಎರಡು ಕಡೆನೂ ಬಿರುಕು ಬೀಳುತ್ತಲ್ಲ, ಅವಾಗ ಸೋಲ್ತೀವಿ. ಸೊ ಇದು ಈ ಒಂದು ಇಂಟರ್ನಲ್ ಇಶ್ಯೂಸ್ ಕೂಡ ಇಸ್ರೇಲ್ ದೇಶದಲ್ಲಿ ನಾನು ಸಾಕಷ್ಟು ಗಮನ ಕೊಟ್ಟೆ. ಇದಾದಮೇಲೆ ನಾನು ಜೆರುಸಲಮ್ನ ಮಗ ವಾಪಸ್ ಮನೆಗೆ ಬಂದಾಗ ಅಲ್ಲಿಂದ ನಾನು ಇನ್ನೊಂದು ಕಡೆ ಹೋದೆ. ಅಲ್ಲಿಯ ಬೇರೆ ಬೇರೆ ಲೋಕಲ್ ಜನಗಳು, ಇದಾದ್ಮೇಲೆ ಯಂಗ್ಸ್ಟರ್ಸ್ ಜೊತೆಗಿದೆ ಸ್ವಲ್ಪ ದಿವಸ. ಸೊ ಯಂಗ್ಸ್ಟರ್ಸ್ ಮೈಂಡ್ ಸೆಟ್ ಹೆಂಗಿದೆ ಅಂದರೆ ಇಸ್ರೇಲ್ ದೇಶದಲ್ಲಿ ತುಂಬ ಹಿಪ್ಪಿ ಮೈಂಡ್ ಸೆಟಲ್ಲಿದ್ದಾರೆ ಅವರು. ಮತ್ತು ಡ್ರಗ್ಸು ತುಂಬ ವ್ಯಾಪಕ. ಬೀದಿ ಬೀದಿ ನೀವು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಎಲ್ಲ ಕಡೆ ಗಾಂಜಾ ಸ್ಮೆಲ್ ನೋಡ್ಬೋದು ನೀವು. ಇಡೀ ದೇಶ ಒಂಥರ ಗಾಂಜಾ ಒಂಥರ ಲೀಗಲ್ ಥರ. ಅಲ್ಲಿ ಲೀಗಲಾಗಿ ಸೇಲ್ ಮಾಡಲ್ಲ. ಈಗ ಥೈಲ್ಯಾಂಡ್ ದೇಶದಲ್ಲಿ ನಿಮಗೆ ಲೀಗಲಾಗಿ ಸೇಲ್ ಮಾಡ್ತಾರೆ, ಆದರೆ ಇಲ್ಲಿ ಇದೆ ಇಸ್ರೇಲ್ ದೇಶದಲ್ಲಿ ಲೀಗಲಾಗಿ ಸೇಲ್ ಮಾಡಲ್ಲ. ಆದರೆ ನೀವು ಎಲ್ಲ ಕಡೆನೂ ಪ್ರತಿಯೊಬ್ಬರು ಗಾಂಜಾ ಸೇರ್ತಾರೋದನ್ನ ನೋಡ್ಬೋದು ನೀವು ಓಪನ್ ಆಗಿ. ಆದರೆ ಲೀಗಲ್ ಅಲ್ಲ. ಆದರೆ ಎಲ್ಲರೂ ಸೇರ್ತಾರೆ, ಎಲ್ಲರೂ ಸೇರ್ತಾನೆ ಇರ್ತಾರೆ ಸದಾ. ಸೊ ಈ ಥರ ಸಿಚುವೇಶನ್ನ ನೀವು ಇಸ್ರೇಲ್ ದೇಶದಲ್ಲಿ ನೋಡ್ಬೋದು. ತುಂಬ ಡ್ರಗ್ ಅಡಿಕ್ಷನ್ಸ್ ಜಾಸ್ತಿ ಇದೆ ಅಂತ ಅನ್ನಿಸ್ತು ನನಗೆ ಯಂಗ್ಸ್ಟರ್ಸಲ್ಲಿ ಎಸ್ಪೆಷಲಿ. ಮತ್ತು ಹಿಪ್ಪಿ ಕಲ್ಚರ್ ಜಾಸ್ತಿ ಇದೆ, ಅಂದರೆ ಜೀವನ ನಶ್ವರ ಅನ್ನೋ ಥರ ಜೀವನ. ಇಲ್ಲಿ ಬಂದು ನಮ್ಮ ಅಲ್ಲಿ ಹಂಪಿಲೆಲ್ಲ ಏನಿದೆ ಲೈಫಲ್ಲಿ ಇರ್ತಾರಲ್ಲ, ನಗ್ನರಾಗೋದು, ನಗ್ನತೆ ಬಗ್ಗೆ. ಈಗ ಅದು ನಗ್ನ ಕೆರೆ ಅಂತಲೂ, ನಗ್ನ ಸರೋವರ ಅಂತ ಒಂದು ಎಪಿಸೋಡ್ ಮಾಡಿದೆ. ಹೆಂಗಂದ್ರೆ ಅವರು ಬರ್ತಾರೆ ರಿಲ್ಯಾಕ್ಸ್ ಮಾಡೋದಕ್ಕೆ, ಗಾಂಜಾ ಸೇತ್ಕೊಂಡು ಆರಾಮಾಗಿ ಫುಲ್ಲು ಎಲ್ಲ ನ್ಯೂಡಾಗಿರ್ತಾರೆ. ಇಡೀ ಆಕೆ ಸರೋವರದಲ್ಲಿ ಪ್ರತಿಯೊಬ್ಬರು ನ್ಯೂಡಾಗಿ ಸ್ನಾನ ಮಾಡ್ತಾರೆ ಮತ್ತು ಬಂದು ಕೂತ್ಕೋತಾರೆ, ಮ್ಯೂಸಿಕ್ ಬರೆಸ್ತಾರೆ. ಅವ್ರಿಗೆ ಫೀಲಿಂಗ್ ಏನಂದರೆ ಇದು ನನ್ನ ಸ್ವತಂತ್ರ ಅನ್ನೋ ಥರ. ನಗ್ನತೆ ಅವರದು. ನ್ಯೂಡಿಸ್ಟ್ ಅಂತ ಹೇಳ್ತೀವಿ ಇದನ್ನು. ಪ್ರಪಂಚದಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಕಡೆ ಇದ್ದಾರೆ, ಇಲ್ಲೂ ನೋಡಿದೆ ನಾನು. ಈಗ ಕೆಲವರು ಜನಗಳಿಗೆ ನಾವು ನಿಮ್ಮ ಮನೆಗೆ ಬರ್ಬೋದಾ ಅಂದರೆ ಪ್ರಪಂಚದಲ್ಲಿ ಕೆಲವು ದೇಶಗಳಲ್ಲಿ ಅವ್ರು ಹೇಳ್ತಾರೆ ನಮ್ಮ ಮನೆಯಲ್ಲಿ ನಾವೆಲ್ಲರೂ ನ್ಯೂಡಿಸ್ಟ್, ಅಂದರೆ ನಮ್ಮ ಮನೇಲಿ ನಾವು ಬಟ್ಟೆ ಹಾಕಲ್ಲ ಅಂತ ಹೇಳ್ತಾರೆ. ನೀವು ಬಂದರೆ ಬಟ್ಟೆ ಹಾಕದೇ ಇದ್ದರೆ ನಿಮ್ಗೆ ಅವಕಾಶ ಇದೆ ನಮ್ಮಲ್ಲಿ ಬಂದು ಉಳಿಯೋಕ್ಕೆ ಅಂತ ಹೇಳ್ತಾರೆ ಓಪನ್ ಆಗಿ. ಕೇಳಿದರೆ ಈ ಥರ ಎಲ್ಲರೂ? ಇದಕ್ಕೆ ನ್ಯೂಡಿಸ್ಟ್ ಅಥವಾ ನ್ಯೂಡಿಸಮ್ ಅಂತ ಹೇಳ್ತಾರೆ. ಸೊ ನಗ್ನತೆಯಲ್ಲಿ ಅವ್ರಿಗೆ ಸ್ವಾತಂತ್ರ್ಯ ಹುಡುಕ್ತಾ ಇರ್ತಾರೆ. ಅಂದರೆ ಮನುಷ್ಯ ನಾವು ಅವ್ರ ಕಾನ್ಸೆಪ್ಟ್ ಏನಂದರೆ ನಾವು ಭೂಮಿಗೆ ಬರ್ತಾ ಬಟ್ಟೆ ಹಾಕೊಂಡ್ಬರಲ್ಲ, ಆಚೆ ಹೋಗ್ತಾನೋ ಬಟ್ಟೆ ಹಾಕೊಂಡು ಹೋಗಲ್ಲ, ಇದ್ರ ಮಧ್ಯ ಕಟ್ಪಾಡುಗಳಿಗೋಸ್ಕರ ಹಾಕೋತೀವಿ. ಅಟ್ಲೀಸ್ಟ್ ನಮ್ಮ ಪ್ರೈವೇಟ್ ಟೈಮಲ್ಲಾದರೂ ನಾವು ಅದರಿಂದ ಮುಕ್ತಿಯಾಗಿರಬೇಕು ಅಂತ. ಬಟ್ಟೆ ಬೇಡ ಅಂತ ನಮ್ಮ ಯೋಗರಾಜ್ ಭಟ್ರದ ಒಂದು ಪಿಕ್ಚರಲ್ಲಿ ಒಂದು ಡೈಲಾಗ್ ಇದೆಯಲ್ಲ, ಅದು ನಿಜವಾಗ್ಲೂ ಕೆಲವು ಸಲ ಇಸ್ರೇಲ್ ದೇಶದಲ್ಲಿ ಪಾಲಿಸ್ತಾರೆ. ಇಸ್ರೇಲಲ್ಲಿ ಕಡು ಬಡತನ ಅಂತ ಇಲ್ಲ, ಬಟ್ ಅವ್ರಿಗೆ ಸೇವಿಂಗ್ ಮಾಡೋ ಮನೋಭಾವನೂ ಇಲ್ಲ ಯಾರಿಗೂ. ದುಡಿತಾರೆ, ಉಡಾಯಿಸ್ತಾರೆ. ತುಂಬ ಅಂದರೆ ಅವರು ತುಂಬ ಪಾರ್ಟಿ ಪ್ರಿಯರು, ಮೋಜು ಪ್ರಿಯರು. ಆದರೆ ಎಲ್ಲರೂ ಅಂತ ಹೇಳೋಕ್ಕಾಗಲ್ಲ. ಈ ನ್ಯೂ ಏಜ್ ಅಥವಾ ನ್ಯೂ ಸೆಗ್ಮೆಂಟ್, ಈಗ ನಮ್ಮ ದೇಶದಲ್ಲೂ ನೀವು ನೋಡ್ತಾ ಇದ್ದೀರಾ, ಬೆಂಗಳೂರಲ್ಲೂ ನೋಡ್ತಾ ಇದ್ದೀರಾ, ಡ್ರಗ್ಸ್ ವ್ಯಾಪಕವಾಗಿ ನಡೀತಾ ಇದೆ. ಇಡೀ ಕರ್ನಾಟಕದಲ್ಲಿ, ಎಲ್ಲ ಕಡೆ, ಭಾರತ ದೇಶದಲ್ಲಿ. ಈಗ ನಮ್ಮ ರೋಡ್ಗಳಲ್ಲಿ ಅಂಗಡಿಗಳು ಎಲ್ಲ ಥರ ವೆರೈಟಿ ಅಂಗಡಿಗಳು ಕಾಣಿಸ್ತಾ ಇತ್ತು. ಇವತ್ತು ಇಲ್ಲ ಬಾರು, MRP ಸ್ಟೋರು, ಪಬ್ಬು, ಇಲ್ಲ ಮೆಡಿಕಲ್ ಶಾಪು, ಈ 4 ಕಾಣಿಸ್ತಾ ಇರೋದು. ಏನಂದರೆ ದೇಶದ ಆರೋಗ್ಯ ಇವತ್ತು ಎಲ್ಲ ಮೋಜು ಮಸ್ತಿ ಅಂತ ಅನ್ನಿಸ್ಬೋದು, ಬಟ್ ಒಂದು 10, 20, 30 ವರ್ಷದಲ್ಲಿ ಎಲ್ಲರೂ ಅನಾರೋಗ್ಯ ಆಗಿಬಿಟ್ರೆ ದೇಶದ ಆರೋಗ್ಯದ ಕಥೆ ಏನು? ಅವತ್ತು ಯಾರು ಮೇಂಟೈನ್ ಮಾಡ್ತಾರೆ? ಎಲ್ಲರೂ ಒಟ್ಟಿಗೆ ಹುಷಾರು ತಪ್ಪೋದು. ಈಗ ಮನೇಲಿ ಒಬ್ಬರು ಹುಷಾರು ತಪ್ಪಿದ್ರೆ ಅದನ್ನು ಮೇಂಟೈನ್ ಮಾಡೋದಕ್ಕೆ ಇಡೀ ಮನೆ ನಿಂತ್ಕೋಬೇಕಾಗತ್ತೆ. ಮನೇಲಿರೋರೆಲ್ಲ ಹುಷಾರು ತಪ್ಪಿದವ್ರನ್ನ ನೋಡ್ಕೊಳ್ಳೋರು ಯಾರು? ಇಡೀ ದೇಶ, ಇಡೀ ಏರಿಯಾ ಎಲ್ಲರೂ ಹುಷಾರು ತಪ್ಪಿದ್ರೆ, ಅಂದರೆ ದೇಶದ ಆರೋಗ್ಯ ಎಷ್ಟು ಮುಖ್ಯ. ದೇಶಕ್ಕೆ ಈಗ ಯೋಗ ಡೇ ಅಂತ ಮಾಡಿದ್ದೀವಿ. ಯೋಗ ಡೇ ಒಂದು ದಿವಸದಲ್ವಲ್ಲ, ಯೋಗ ಅನ್ನೋದು ನಿಮ್ಮ ಜೀವನದ ಒಂದು ಶೈಲಿ ಆಗಬೇಕು ಅಂತ. ಅದಕ್ಕೆ ತಾನು ಹೇಳೋದು, ಪ್ರತಿಯೊಂದನ್ನು ದೇಶದ ಆರೋಗ್ಯವನ್ನು ಕಾಪಾಡ್ಕೊಳ್ಳಿಲ್ಲ ಅಂದರೆ ಅಲ್ಟಿಮೇಟ್ಲಿ ಒಂದು ದಿವಸ ಕೊಲ್ಯಾಪ್ಸ್ ಆಗುತ್ತೆ. ಈಗ ಡ್ರಗ್ಸ್ಗೆ ಸರೆಂಡರ್ ಆದರೆ ಪಂಜಾಬಲ್ಲಿ ನೋಡಿದ್ದೀವಿ, ಅಫ್ಘಾನಿಸ್ತಾನಲ್ಲಿ ನೋಡಿದ್ದೀವಿ, ಹೆರಾಯಿನ್ ಪ್ರೊಡಕ್ಷನ್ ನೋಡಿದ್ದೀವಿ. ಎಲ್ಲರೂ ಅಲ್ಲ, ಮೊನ್ನೆ ಗುಜರಾತಲ್ಲಿ 2 ದಿವಸದ ಸುದ್ದಿ, 2-3 ದಿವಸದ ಗುಜರಾತಲ್ಲಿ 800 ಕೋಟಿ ರೂಪಾಯಿಗಳ ಡ್ರಗ್ ಫ್ಯಾಕ್ಟ್ರಿ ಸೀಸ್ ಮಾಡಿದ್ದಾರೆ. ಒಬ್ಬ ಫ್ಯಾಕ್ಟ್ರಿ ನಡೆಸಿದಂತೆ ಒಂದು ಅಲ್ಲಿ. ಸೊ ಯಂಗ್ಸ್ಟರ್ಸ್ ಜೊತೆಗೂ ಕಾಲ ಕಳೆದೆ. ಮತ್ತು ಅವ್ರಿಗೆ ಗೊತ್ತಿಲ್ಲ ಯಂಗ್ಸ್ಟರ್ಸ್ಗೆ ಸಮಸ್ಯೆ ಏನಾಗಿದೆ ಅಂದರೆ ನಾವು ಆರ್ಥೋಡಾಕ್ಸಾ, ನಾವು ದೇವರನ್ನು ನಂಬಬೇಕಾ. ಈಗ ಇಲ್ಲೂ ಅದೇ ಸಮಸ್ಯೆ ಅಲ್ಲ. ನಾನು ಯಾವ ಕಡೆ ಹೋಗ್ಬೇಕು, ನಾವು ಯಾವುದು ಕಡೆ ಎಡಬಿಡಂಗಿ ಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ, ಅದಕ್ಕೆ ಅವ್ರು ಡ್ರಗ್ಸ್ ಮೊರೆ ಹೋಗ್ತಾ ಇದ್ದಾರೆ. ಅಥವಾ ಪ್ರಾಬಬ್ಲಿ ಅವ್ರಿಗೊಂದು ರೂಟ್ ಗೊತ್ತಿಲ್ಲದಿದ್ದಾಗಲೇ ಬೇಡದಿರೋ ರೂಟ್ ಹೋಗೋದು. ಕ್ಲಾರಿಟಿ ಯಾರಿಗೂ ಇಲ್ಲ. ನಾನು ಯಾರು ಏನು ಮಾಡಬೇಕು, ಹೇಗಿರ್ಬೇಕು, ನನ್ನ ಸಿದ್ಧಾಂತ ಏನೋ, ಹೌದು, ಥಾಟ್ ಪ್ರೊಸೆಸ್ ಏನೋ. ಆಮೇಲೆ 2.5 ವರ್ಷ ಮಿಲಿಟರಿ ಸರ್ವಿಸ್ ಆದಮೇಲೆ ಏನಾಗುತ್ತೆ ಅಂದರೆ ಅವ್ರಿಗೊಂಚೂರು ಲೈಫ್ ಮತ್ತೆ ಸಿಗುತ್ತೆ. ಕೆಲಸ ಸಿಗೋ ಮುಂಚೆ ಕಂಟಿನ್ಯೂ ಮಾಡ್ಬೋದು ಮಿಲಿಟರಿ ಸರ್ವಿಸು, ಇಲ್ಲಾಂದರೆ ನೀವು ಬೇರೆ ಕೆಲಸಕ್ಕೆ ಹೋಗ್ಬೋದು. ಬೇರೆ ಕೆಲಸಕ್ಕೆ ಹೋಗೋ ಮುಂಚೆ ಅವರು 1 ವರ್ಷ ಅದಕ್ಕೆ ಇಡೀ ವರ್ಲ್ಡ್ ಟ್ರಿಪ್ ಮಾಡೋದು, ಸುತ್ತಾಡೋದು. ಅಲ್ಲಿ ಮತ್ತೆ ಇನ್ನೂ ಹೆವಿ. ಇಂಡಿಯಾಗೆ ಹೋಗ್ತಾರೆ, ಮಲಾನಾ, ನಾರ್ತ್ ಇಂಡಿಯಾ ಹೋಗ್ತಾರೆ, ಅಥವಾ ಬೇರೆ ಬೇರೆ ದೇಶ, ಜಾರ್ಜಿಯಾ ಹೋಗ್ತಾರೆ. ಸಾಕಷ್ಟು ಅವ್ರಿಗೆ ಒಳ್ಳೊಳ್ಳೆ ದೇಶಗಳು ಚೂಸ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಅವ್ರು ಬೇರೆಯವ್ರ ಥರ ಟ್ರಾವೆಲ್ ಮಾಡೋಕ್ಕಾಗಲ್ಲ, ಅರಬ್ ಕಂಟ್ರೀಸ್ಗೆಲ್ಲ ಹೋಗೋಕ್ಕಾಗಲ್ಲ. ಯಾಕಂದರೆ ಅವ್ರಿಗೆ ಅವ್ರ ಪಾಸ್ಪೋರ್ಟ್ ಇಸ್ರೇಲಿ ಪಾಸ್ಪೋರ್ಟ್ ಆಗಿದ್ದರೆ ಬೇರೆ ದೇಶಗಳಿಗೆ, ಸಾಕಷ್ಟು ಮುಸ್ಲಿಂ ದೇಶಗಳಿಗೆ ಅವ್ರು ಕಾಲಿಡೋಕ್ಕಾಗಲ್ಲ. ಈಗ ಅವ್ರು ಅಲೋ ಮಾಡಲ್ಲ. ಎಂಟ್ರಾದರೆ ಅರೆಸ್ಟ್ ಮಾಡ್ತಾರೆ. ಬರೋದೇ ಇಲ್ಲ. ಹಿಂಗೆ ಮೊನ್ನೆ ಒಲಿಂಪಿಕ್ಸಲ್ಲಿ ನೋಡ್ತಾ ಇದ್ರಲ್ಲ, ಇಸ್ರೇಲಿ ಕ್ರೀಡಾಪಟು
ಇರಾನ್ ಅಥವಾ ಸಾಕಷ್ಟು ಬೇರೆ ದೇಶಗಳು ಕ್ರೀಡಾಪಟು ಮೀಟ್ ಮಾಡಿದಾಗ ಮುಸಲ್ಮಾನ ದೇಶಗಳದ್ದು ಕೈ ಮುಟ್ತಾ ಇರಲಿಲ್ಲ ಸೆಕೆಂಡ್ಗೆ. ಈಗ ಕ್ರೀಡೆಯಲ್ಲಿ ನಾವೆಲ್ಲ ಮರಿಬೇಕು, ಭೇದ ಭಾವ ಮರಿಬೇಕು, ಏನೇ ಯುದ್ಧ ನಡೀತಾ ಇದ್ರು ಆ ಕ್ಷಣದಲ್ಲಿ ನಾವು ಜೊತೆಗೆ ಸೇರಿ ಕೈಗೂಡಿಸ್ಬೇಕು ಅನ್ನೋದೇ ಒಲಿಂಪಿಕ್ಸ್ನ ಮೇನ್ ಗುಣ. ಆದರೆ ಆ ಒಂದು ಜಾಗದಲ್ಲಿ ಇಸ್ರೇಲ್ನ ಯಾವ ಮುಸಲ್ಮಾನ ದೇಶಗಳು ಒಪ್ಕೊಳ್ಳೋಕೆ ಇವತ್ತಿಗೂ ಸಿದ್ಧ ಇಲ್ಲ ಅಂತ ತೋರಿಸ್ತಾ ಇದ್ದಾರೆ ಓಪನ್ ಆಗಿ ಒಲಿಂಪಿಕ್ ಸ್ಟೇಜಲ್ಲಿ. ನೀವು ನೋಡ್ಬೋದು ಇಸ್ರೇಲ್ ಪ್ಯಾಲೆಸ್ಟೈನ್ ಕಾನ್ಫ್ಲಿಕ್ಟು ಒಲಿಂಪಿಕ್ಸಲ್ಲಿ ಕೂಡ ಸಾಕಷ್ಟು ಜಗಳಗಳು ನಡೆದಿದ್ದು ಪ್ಯಾರಿಸಲ್ಲಿ ನೋಡ್ಬೋದು. ಸೊ ಇದನ್ನು ಮುಗಿಸ್ಕೊಂಡು ಈ ಒಂದು ಯಂಗ್ಸ್ಟರ್ಸ್ ಮೈಂಡ್ಸೆಟ್ನ ಅರ್ಥ ಮಾಡಿಕೊಂಡೆ. ಅದಾದಮೇಲೆ ವೆಸ್ಟರ್ನ್ ವಾಲು ಅಲಕ್ಸಾ ಮಾಲ್ಗೆ ಹೋದೆ, ಅಲಕ್ಸಾ ಮಾಸ್ಕ್ಗೆ. ಅಲಕ್ಸಾ ಮಸೀದಿಗೆ ಹೋಗೋದು ಒಂದು ಬಹಳ ಚಾಲೆಂಜಿಂಗ್ ವಿಚಾರ. ಒಂದೇ ಒಂದು ಗೇಟ್ ಮೂಲಕ ಮಾತ್ರ ಹೋಗ್ಬೋದು. ಒಟ್ಟು 16 ಗೇಟೋ 11 ಗೇಟೋ ಇದೆ. ಎಲ್ಲ ಗೇಟ್ಗಳಲ್ಲೂ ಕೇವಲ ಮುಸಲ್ಮಾನರಿಗೆ ಮಾತ್ರ ಎಂಟ್ರಿ. ಮಸೀದಿ ಒಳಗೆ ಸಂಪೂರ್ಣವಾಗಿ ಸೋಲ್ಜರ್ಸ್ ಇರ್ತಾರೆ ಗನ್ಸ್ ಜೊತೆಗೆ. ಆಮೇಲೆ ಮುಸಲ್ಮಾನರನ್ನ ಮಾತ್ರ ಮಸೀದಿ ಒಳಗೆ ಬಿಡೋದು, ಮಿಕ್ಕಿದವ್ರನ್ನ ಒಳಗೆ ಬಿಡೋಲ್ಲ, ಆಚೆ ಕಡೆಯಿಂದ ಮಾತ್ರ ನೋಡ್ಬೋದು ಟೂರಿಸ್ಟ್ಗಳು. ಯಹೂದಿಗಳು ಯಾರು ಒಳಗೆ ಹೋಗೋಂಗಿಲ್ಲ. ಯಹೂದಿಗಳು ವೆಸ್ಟರ್ನ್ ವಾಲೇ ಲಾಸ್ಟು. ಆ ಕಾಂಪ್ಲೆಕ್ಸ್ ಅಲಕ್ಸಾ ಕಾಂಪ್ಲೆಕ್ಸ್ ಒಳಗೆ ಯಾರೂ ಹೋಗೋಂಗಿಲ್ಲ. ಸೊ ಈಗ ಅಲಕ್ಸಾ ಎಲ್ಲದಕ್ಕಿಂತ ಮೇನ್ ಜಾಗ ಆಗಿರೋದ್ರಿಂದ ನಾನು ಅವಲೇ ರಿಲೇಟ್ ಮಾಡ್ತಾ ಇದ್ದಲ್ಲ, ಆಪರೇಷನ್ ಅಲಕ್ಸಾ ಅಂದ್ಬಿಟ್ಟು ಹಮಾಸ್ ಅವರು ಅಕ್ಟೋಬರ್ 7 ಶುರು ಮಾಡಿದ್ದು 2023ಕ್ಕೆ. ಆಪರೇಷನ್ ಅಲಕ್ಸಾ ಫ್ಲಡ್ ಅಂದ್ಬಿಟ್ಟು ರಾಕೆಟ್ಸ್ನ ಎಲ್ಲ ಕಡೆಯಿಂದ ಸಿಡಿಸಿದ್ರು. ಅದಾದಮೇಲೆ ಗಾಜಾ ಬಾರ್ಡರ್ಲಿದ್ದಂತಹ ಏನು ಸರಪಳಿಯ ಗೇಟ್ ಇತ್ತು ಅದನ್ನೆಲ್ಲ ಕಟ್ ಮಾಡಿ ಗಾಡಿಗಳಲ್ಲಿ ಬಂದು ಅಲ್ಲಿದ್ದಂತಹ ಕೆಲವು ಸ್ಟೆರಾತ್ತು ಮತ್ತು ಯಾವ್ಯಾವುದು ಬಾರ್ಡರ್ ಏರಿಯಾಸಲ್ಲಿದ್ದಂತಹ ಊರುಗಳನ್ನ ಅಟ್ಯಾಕ್ ಮಾಡಿ, ಆಮೇಲೆ ಮ್ಯೂಸಿಕ್ ಫೆಸ್ಟಿವಲ್ ನೋವಾ ಅದನ್ನ ಅಲ್ಲೊಂದು ರೇವ್ ಪಾರ್ಟಿ ನಡೀತಾ ಇತ್ತು ಅವತ್ತು, ಕ್ರೇಜಿ ಪಾರ್ಟಿ, ಮ್ಯೂಸಿಕ್ ಪಾರ್ಟಿ. ಆ ಮ್ಯೂಸಿಕ್ ಪಾರ್ಟಿಗೆ ಅಟ್ಯಾಕ್ ಮಾಡಿ ಅಲ್ಲಿ 100 ಜನಗಳನ್ನು ಸ್ಪಾಟಲ್ಲಿ ಶೂಟ್ ಅಂದರೆ ಆಯುಧ ಹೊಡೆದಿದ್ದಾರೆ. ಯಾರ್ಯಾರು ಸಿಕ್ಕಿದ್ರು ಎಲ್ಲರೂ ಶೂಟು. ಅರ್ಧಕ್ಕರ್ಧ ಜನನ ವಾಪಸ್ ಗಾಜಾ ಗಡಿಗೆ ಎತ್ತಾಕೊಂಡು ಹೋಗಿದ್ದು ಹಾಸ್ಟೇಜಸ್ ಆಗಿ. ಮತ್ತು ಮನೆಗಳಲ್ಲಿ ನುಗ್ಗಿ ಎಲ್ಲರನ್ನೂ ಸಾಯಿಸಿದ್ದು. ಹಳ್ಳಿಗಳಲ್ಲಿ ನುಗ್ಗಿ ಕಿಬೂಟ್ಸ್ ಅಂತ ಕರೀತಾರೆ, ಇಸ್ರೇಲಿ ಹಳ್ಳಿನ ಕಿಬೂಟ್ಸ್ ಅಂತ ಕರೀತಾರೆ. ಕಿಬೂಟ್ಸ್ ಅಂದರೆ ಕಮ್ಯುನಿಟಿ ಲಿವಿಂಗ್ ಅಂತ. ಮುಂಚೆ ಏನಾಗ್ತಾಯಿತ್ತು ಅಂದರೆ ಇಸ್ರೇಲ್ ಫಾರ್ಮ್ ಆಗೋ ಟೈಮಲ್ಲಿ ರಿಸೋರ್ಸಸ್ ಅವ್ರ ಹತ್ರ ಜಾಸ್ತಿ ಇರಲಿಲ್ಲ. ಅವಾಗ ಏನು ಮಾಡಿದ್ರು ಅವರ ಒಬ್ಬರು ಬಹಳ ಪಾಪ್ಯುಲರ್ ಆದ ಪ್ರೈಮ್ ಮಿನಿಸ್ಟರ್ ಇದ್ದಾರೆ, ಡೇವಿಡ್ ಬೆನ್ ಗುರಿಯನ್ ಅಂತ ಒಬ್ಬರಿದ್ದರು. ಅವರೇ ದೇಶದ ಪಿತಾಮಹ ಕೂಡ. ಆ ದೇಶನ ಪ್ರೊಟೆಕ್ಟ್ ಮಾಡೋದ್ರಲ್ಲಿ ಅವರಿಗೆ ಇದ್ದಂತಹ ಕಾಂಟ್ರಿಬ್ಯೂಷನ್, ಅವ್ರು ಕೊಟ್ಟಂತಹ ಕಾಂಟ್ರಿಬ್ಯೂಷನ್ ಅಪಾರ ಅಂತ ಹೇಳ್ತಾರೆ. ಸೊ ಇವತ್ತಿಗೂ ಅವರ ಗ್ರೇವ್ನ ಕೂಡ ಹೋಗಿ ನೋಡ್ಕೊಂಬಂದೆ. ಅವರ ಸಿದ್ಧಾಂತ ಬಹಳ ಚೆನ್ನಾಗಿದೆ. ದೇಶ ಕಟ್ಟಿದೋರೆ ಅವರು. ಅವರಿಗೆ ಮಾದರಿ ಅಥವಾ ಅವ್ರು ಯಾರನ್ನು ರೋಲ್ ಮಾಡೆಲ್ ಅಂತ ಅನ್ಕೋತಾ ಇದ್ರು ಅಂದರೆ ನಮ್ಮ ಮಹಾತ್ಮ ಗಾಂಧಿಯವರನ್ನು. ಅವರ ಮನೆಯ ಮಲಗುವ ಕೋಣೆಯಲ್ಲಿ ಮಹಾತ್ಮ ಗಾಂಧಿಯವರ ಫೋಟೋ, ಅವರ ಮಲಗೆದ್ದಾಗ ಪ್ರತಿ ದಿವಸ ಮಹಾತ್ಮ ಗಾಂಧಿ ಫೋಟೋ ನೋಡಬೇಕು ಅನ್ನೋದು ಅವ್ರ ಉದ್ದೇಶ. ಅವರು ಫಾರ್ಮ್ ಮಾಡಬೇಕಾದ್ರೆ ಅವರೇ IDF, ಈಗ ಏನು ಎಲ್ಲ ಕಡೆ ಕೇಳ್ಪಡ್ತೀರಾ ಇಸ್ರೇಲಿ ಡಿಫೆನ್ಸ್ ಫೋರ್ಸಸ್ ಅಂತ ಏನು ಕರಿತೀವಿ, ಈಗ INA ಅಂತ ಹೇಳ್ತೀವಲ್ಲ, ಇಂಡಿಯನ್ ನ್ಯಾಷನಲ್ ಆರ್ಮಿ, ಸುಭಾಷ್ ಚಂದ್ರ, ಅದೇ ಥರ IDF ಅಂತ ಶುರು ಮಾಡಿದ್ದು ಇವರನ್ನೇ. ಸೊ ಇವರು ಏನಂದರೆ ಕಿಬೂಟ್ಸಲ್ಲಿ ಶುರು ಮಾಡಿದ್ದು. ಏನಂದರೆ ಕಿಬೂಟ್ಸ್ ಅಂದರೆ ಚಿಕ್ಕ ಚಿಕ್ಕ ಕಮ್ಯುನಿಟಿ ಲಿವಿಂಗ್ಸು. ಈಗ ಒಬ್ಬನ ಕೈಯಲ್ಲಿ ಇಸ್ರೇಲಲ್ಲಿ ಏನೂ ಮಾಡೋಕ್ಕಾಗ್ತಿರಲಿಲ್ಲ, ಯಾಕಂದರೆ ಇಸ್ರೇಲ್ ಒಂದು ಮರುಭೂಮಿ, ಸಂಪೂರ್ಣ ಒಂದು ಮರುಭೂಮಿ. ಅಲ್ಲ ಫರ್ಟೈಲ್ ಲ್ಯಾಂಡ್ ಏನು ಫರ್ಟೈಲ್ ಲ್ಯಾಂಡ್ ಕಮ್ಮಿ ಇಲ್ಲ, ಫರ್ಟೈಲ್ ಲ್ಯಾಂಡ್ ಇಲ್ಲ, ಅದನ್ನು ಫರ್ಟೈಲ್ ಮಾಡಿದ್ರು. ಅದೇ ಇಸ್ರೇಲಿ ಸ್ಪೆಷಾಲಿಟಿ. ಅದಕ್ಕೆ ನೀವು ಯಾವಾಗ ಕೇಳಿದ್ರೆ ಒಂದು ಪ್ರಶ್ನೆ, ಇಸ್ರೇಲಿ ಅಗ್ರಿಕಲ್ಚರ್ ಬಗ್ಗೆ ಹೇಳಿ ಅಂತ, ನಾನು ಅದಕ್ಕೆ ಆಮೇಲೆ ಬರ್ತೀನಿ ಅಂತ ಹೇಳಿದೆ. ಬೆನ್ ಗುರಿಯನ್ ಅವರು ಯಾವ ಲೆವೆಲ್ಗೆ ಕಿಬೂಟ್ಸ್ಗಳನ್ನ ಡೆವಲಪ್ ಮಾಡಿದ್ರು ಅಂದರೆ ಜನಗಳನ್ನು ಒಗ್ಗಟ್ಟು ಮಾಡಿದ್ರು. ಕಿಬೂಟ್ಸಲ್ಲಿ ಹೆಂಗೆ ಅಂದರೆ 50 ಫ್ಯಾಮಿಲಿ, 40 ಫ್ಯಾಮಿಲಿ, 30 ಫ್ಯಾಮಿಲಿ ಒಟ್ಟಿಗೆ ಬದುಕೋದು. ಎಲ್ರಿಗೂ ಕಾಮನ್ ಹೌಸಿಂಗ್ ಇರುತ್ತೆ, ಅವ್ರವ್ರ ಮನೆಗಳು. ಒಂದು ಫಾರ್ಮ್ ಇರುತ್ತೆ, ಒಂದು ತೋಟ ಇರುತ್ತೆ. ಹಾಂ, ಆ ತೋಟದಲ್ಲಿ ಅಷ್ಟು ಜನ ಒಂದು ಕೆಲಸ ಮಾಡಬೇಕು. ಅಲ್ಲಿಂದ ಬಂದಂತಹ ಫಸಲನ್ನು ಅವರೇ ಅನುಭವಿಸ್ತಾರೆ. ಮತ್ತು ಅಲ್ಲಿ ಬಂದಂತಹ ಹಣದಿಂದ ಆಮೇಲೆ ಅಲ್ಲಿ ಇರುವಂತಹ ಮಕ್ಕಳನ್ನ ಕಮ್ಯುನಿಟಿ ಸ್ಕೂಲಲ್ಲಿ ಓದಿಸ್ತಾರೆ. ಅಲ್ಲಿರುವಂತಹ ವಿಲೇಜ್ ಟೀಚರೇ ಹೇಳ್ಕೊಡ್ತಾರೆ. ಅವ್ರನ್ನ ಅದೇ ಸ್ಕೂಲಲ್ಲಿ ಮಲಗಿಸ್ತಾರೆ, ಊಟ ತಿಂಡಿ. ವಾರಕ್ಕೊಂದ್ಸಲಿ ಮಾತ್ರ ತಂದೆ ತಾಯಿರ ಹತ್ರ ಹೋಗ್ತಾ ಇದ್ದು. ಒಂದು ಗುರುಕುಲ ಥರ, ಸಂಪೂರ್ಣ ಒಂದು ಗುರುಕುಲ. ಅದಾದಮೇಲೆ ಏನಂದರೆ ಕಾರ್ಗಳನ್ನ ಬೈ ಮಾಡ್ತಾಯಿದ್ರು. ಈಗ 40 ಫ್ಯಾಮಿಲಿ ಇದ್ದರೆ 3 ಕಾರ್ ಬೈ ಮಾಡೋರು. ಸೊ ವೀಕೆಂಡಲ್ಲಿ ಹೋಗಬೇಕು ಅಂದರೆ ನೀವು ಬುಕ್ ಮಾಡ್ಕೋಬೋದು. ಬುಕ್ ಮಾಡಿಕೊಂಡ್ರೆ ನಿಮಗೆ ಫ್ರೀಯಾಗಿ ಕಾರ್ ಸಿಗುತ್ತೆ. ಕಾರಲ್ಲಿ ಸುತ್ತಾಡ್ಕೊಂಡು ವಾಪಸ್ ಬಿಡ್ಬೋದು ಆ ಟೈಮಿಂದ ಆ ಟೈಮ್ ಒಳಗೆ. ಇಸ್ರೇಲೀಸು ಡಿಸಿಪ್ಲಿನು ಮತ್ತು ಪ್ಲ್ಯಾನಿಂಗಲ್ಲಿ ಮತ್ತು ಈ ಪ್ರೋಟೋಕಾಲ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಕರಿತೀವಲ್ಲ, ಅದರಲ್ಲಿ ತುಂಬ ಪಟಿಂಗರು ಅಂತ ಕರಿಬೋದು. ಬಹಳ ಶಾರ್ಪ್ ಮೈಂಡ್ ಇರೋರು, ಪ್ರತಿಯೊಂದು ವಿಚಾರದಲ್ಲೂ ಪರ್ಫೆಕ್ಟ್ ಕೆಲಸ ಮಾಡ್ತಾರೆ ಮತ್ತು ಶಾರ್ಪಾಗಿ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರನೇ ಅವರು ನೆಗೆವ್ ಅಂತ ಕರೀತಾರೆ ಡೆಸರ್ಟ್ನ, ಮರುಭೂಮಿಯನ್ನು ನೆಗೆವ್ ಅಂತ ಕರೀತಾರೆ. ನೆಗೆವ್ನ ಫರ್ಟೈಲ್ ಲ್ಯಾಂಡ್ ಮಾಡಿರೋದು ಇವತ್ತರೆಗೂ ಯಾರೂ ನೋಡೇ ಇಲ್ಲ. ಈಗ ಅಕ್ಕಪಕ್ಕ ಪ್ಯಾಲೆಸ್ಟೈನ್ಗೆ ಹೋದರೆ ಅದೇ ಮರುಭೂಮಿನ ಇವತ್ತು ಮರುಭೂಮಿಯಾಗೇ ಇದೆ. ಆದರೆ ಇಸ್ರೇಲಲ್ಲಿ ಅದೇ ಜಾಗದಲ್ಲಿ ಏನೇನು ತರಕಾರಿ, ಹಣ್ಣು, ಹೂವು ಬೆಳಿಬೋದು, ಪ್ರಪಂಚದ ಎಲ್ಲ ಹಣ್ಣು ಹೂವುಗಳನ್ನು ಬೆಳೀತಾರಲ್ಲಿ. ಆಮೇಲೆ ಎಕ್ಸ್ಪೋರ್ಟ್ ಕೂಡ ಮಾಡ್ತಾರೆ. ಈ ವರ್ಷ ಅತ್ಯಂತ ಹೆಚ್ಚು ಹೂವಿನ ಎಕ್ಸ್ಪೋರ್ಟ್ ಮಾಡಿದಂತಹ ದೇಶ ವ್ಯಾಲೆಂಟೈನ್ಸ್ ಡೇ ದಿವಸ ಇಸ್ರೇಲ್.
ಅಷ್ಟು ಚಿಕ್ಕ ದೇಶ ಆದರೂ ಇಲ್ಲಿಗೆ ನೀರೆಲ್ಲಿ ಬರುತ್ತೆ ಅಂತ ಪ್ರಶ್ನೆ ಕೇಳ್ಬೋದು. ನದಿಗಳೇ ಇಲ್ಲ, ನಮ್ಮ ಕಾವೇರಿ ಕೃಷ್ಣ ಎಲ್ಲ ಇಲ್ಲ, ಯಾವ ನದಿನೂ ಇಲ್ಲ, ಯಾವುದೋ ಸಣ್ಣ ಪುಟ್ಟ ಸ್ಟ್ರೀಮ್ಗಳಿದೆ. ಆದರೆ ಇಡೀ ದೇಶಕ್ಕೆ ನೀರಿಲ್ಲಿಂದ ಬರುತ್ತೆ. ಇಲ್ಲಿ ಬರುತ್ತೆ ಸಮುದ್ರದ ನೀರು. ಇದ್ರ ಮೇಲೆ ಅವರು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ, ಇನ್ನೂ ಮಾಡ್ತಾನೆ ಇದ್ದಾರೆ. ಡಿಸಲನೈಸೇಷನ್ ಅಂತ ಕರಿತೀವಿ ಇದನ್ನು, ಈ ಪ್ರಾಸೆಸ್ನ. ಸೊ ಸಮುದ್ರದ ನೀರನ್ನ ತೊಗೊಂಡು ನೀರಿನಲ್ಲಿರುವಂತಹ ಸಾಲ್ಟ್ ಅಯಾನ್ಸ್ ಅಂತ ಏನು ಕರಿತೀವಿ ಅದನ್ನು ಫಿಲ್ಟರ್ ಮಾಡ್ತಾರೆ, ಅಂದರೆ ಜರಡಿ ಹಾಕೋದು. ಈಗ ನದಿಯ ನೀರೇ ಸಮುದ್ರಕ್ಕೆ ಹೋಗಿ ಅದು ಉಪ್ಪಾಗುತ್ತೆ, ಯಾಕಂದರೆ ಅದಕ್ಕೆ ಬೇರೆ ಬೇರೆ ಪ್ರಾಸೆಸ್, ಎವಾಪರೇಷನ್ನು, ನೂರಾರು ವಿಚಾರ ಇದೆ. ಅದನ್ನು ರಿವರ್ಸ್ ಕೂಡ ಮಾಡ್ಬೋದು ಅಂತ ಯೋಚನೆ ಮಾಡಿದವರು ಇವರು. ಸೊ ಇಡೀ ದೇಶದ ಕುಡಿಯುವ ನೀರು ವ್ಯವಸ್ಥೆ ಸಮುದ್ರದ ಮೇಲೆ ಆಧಾರಿತ. ಮೆಡಿಟರೇನಿಯನ್ ಸಮುದ್ರ ಏನಿದೆ ಬಲಭಾಗಕ್ಕೆ, ಅಲ್ಲಿಂದನೇ ನೀರು ಬರೋದು. ಸೊ ಸಮುದ್ರದ ದಂಡೆ ಅದು ಅಲ್ಲ? ಹೌದು, ಆ ಕಡೆ ಸಮುದ್ರದ ದಂಡೆ, ಅಲ್ಲಿಂದ ತಗೋತಾರೆ. ಟೆಕ್ನಾಲಜಿ ಆ ಲೆವೆಲಿಗೆ ಮಾಡಿದ್ದಾರೆ. ಇಡೀ ದೇಶಕ್ಕೆ ನೀವು ಯಾವುದೇ ದೇಶದಲ್ಲಿ ನೀವು ನೀರನ್ನ ಕೊಂಡ್ಕೋಬೇಕಾಗಿಲ್ಲ. ನೀವು ಯಾವುದೇ ನಲ್ಲಿ ನೀರನ್ನ ಫ್ರೀಯಾಗಿ ತಗೊಳ್ಬೋದು, ಅಷ್ಟೇ ಶುದ್ಧವಾಗಿರುತ್ತೆ. ಮಿನರಲ್ ವಾಟರ್, ಕುಡಿಯುವ ನೀರು. ಹಂಗೆ ಕೊಡ್ತಾರೆ ಅದೇ ನೀರು. ನಿಮ್ಮ ಮನೆಗಳಲ್ಲಿ ಯಾರ ಮನೇಲೂ ಫಿಲ್ಟರ್ ಇರಲ್ಲ, ಎಲ್ಲರ ಮನೇಲಿ ಟ್ಯಾಪಲ್ಲಿ ಕುಡಿಯೋದು. ಡೈರೆಕ್ಟ್ ಬೀದಿಲೂ ಅಷ್ಟೇ, ನೀವು ಎಲ್ಲಿ ಬೇಕೋ ಕುಡಿಬೋದು. ಇಡೀ ದೇಶದಲ್ಲಿ ಎಲ್ರಿಗೂ ನೀರು ತೊಂದರೆ ಇಲ್ಲ. ನಾನು ಒಂದು ದಿವಸನೂ ವಾಟರ್ ಬಾಟ್ಲು ತೊಗೊಳ್ಳಿಲ್ಲ. ಅಲ್ಲಿ ಕೊಳ ಯಾರು ಮಾಡೋ ಬರ್ತಾ ಇರುತ್ತೆ ನೀರು, ಏನೂ ತೊಂದರೆ ಇಲ್ಲ. ಅದಾದಮೇಲೆ ಪ್ರಪಂಚದ ಅತ್ಯಂತ ಹೆಚ್ಚು ನೀರನ್ನು ರೀಸೈಕಲ್ ಮಾಡುವಂತಹ ದೇಶ ಕೂಡ ಇಸ್ರೇಲ್. ಭಾರತ ದೇಶ ಪ್ರಾಬಬ್ಲಿ 0.2 ಅಥವಾ 0.3 ತನ್ನ ನೀರನ್ನು ರೀಸೈಕಲ್ ಮಾಡುತ್ತೆ. USA 0.1 ಅಂತ 1% ಏನೋ ಮಾಡುತ್ತೆ. ಇಸ್ರೇಲು ತನ್ನ 90% ನೀರನ್ನು ರೀಸೈಕಲ್ ಮಾಡುತ್ತೆ. ಆ ದೇಶದ ಜನರು ಬಳಸಿ 90% ನೀರನ್ನು ಅದನ್ನು ರೀಸೈಕಲ್ ಮಾಡಿ ಅದಕ್ಕೆ ಎಫ್ಲುಯೆಂಟ್ಸ್ ಎಲ್ಲ ಹಾಕಿ ಬೇರೆ ಬೇರೆ ವಿಷಯಗಳಿಗೆ, ಗಾರ್ಡನಿಂಗ್ಗೆ, ಪ್ಲ್ಯಾಂಟಿಗೆ ನೀರು. ಈಗ ಡ್ರಿಪ್ ಇರಿಗೇಷನ್ ಕಂಡುಹಿಡಿದವರು ಅವರೇ. ಅದೇ ಯಾವ ಬೆನ್ಗುರಿಯನ್ ಹುಟ್ಟಿದ್ರಲ್ಲ, ಬೆನ್ಗುರಿಯನ್ ಬೆಳೆದ್ರಲ್ಲ, ಅದೇ ಕಿಬುಟ್ಸಲ್ಲೇ ಡ್ರಿಪ್ ಇರಿಗೇಷನ್ ಇಡೀ ಪ್ರಪಂಚವನ್ನು ಚೇಂಜ್ ಮಾಡಿದಂತಹ, ಅತ್ಯಂತ ಕಮ್ಮಿ ನೀರಿನಲ್ಲಿ ಅತ್ಯಂತ ಹೆಚ್ಚು ಫಲವನ್ನು ತಗೊಳ್ಳುವಂತಹ ಒಂದು ಟೆಕ್ನಾಲಜಿನ ಕಂಡುಹಿಡಿದವರು ಇಸ್ರೇಲೀಸನೇ, ಅದೇ ಕಿಬುಟ್ಸಲ್ಲೇ. ಸೊ ಇವ್ರುಗಳು ಯೋಚನೆ ಮಾಡೋ ರೀತಿನೇ ಬೇರೆ. ಅವ್ರು ಕೈ ಹಾಕಿದ್ರು ಅಂದರೆ ಅದನ್ನು ಮಾಡೇ ಮಾಡ್ತಾರೆ. ಈಗ ಬೆನ್ಗುರಿಯನ್ ಒಂದು ಮಾತು ಹೇಳೋರಂತೆ, ಅವರು ಅಲ್ಲೊಬ್ರು ಬೆಂಗೂರಿಯನ್ ಫ್ರೆಂಡ್ನ ಮೀಟ್ ಮಾಡಿದೆ. 78 ವರ್ಷ, ಅವರು ಚಿರ ಯುವಕಂತರ ಓಡಾಡ್ತಾರೆ. ಅವರು ಜಿಗಿತಾರೆ 28 ಕಿಲೋಮೀಟ್ರ್ ಪ್ರತಿ ದಿವಸ ಮರುಭೂಮಿ ಸೈಕಲ್ ಹೊಡಿತಾರೆ. ನೀವು ನೋಡಿದ್ರೆ ನಂಬಕ್ಕಾಗಲ್ಲ, ಅಸಾಧ್ಯ, ಅಷ್ಟು ಎನರ್ಜಿಲಿದ್ದಾರೆ. ಅವರು ಬೆನ್ಗುರಿಯನ್ ಫ್ರೆಂಡ್ ಆಗಿದ್ದರು. ಅವರು ಬೆನ್ಗುರಿಯನ್ ಬಗ್ಗೆ ಒಂದು ಎಕ್ಸ್ಪ್ಲೇನ್ ಮಾಡ್ತಾರೆ, ಹೇಗೆ ಮನುಷ್ಯ ದೇಶವನ್ನು ಕಟ್ಟದ ಇಂಥ ಟಫ್ ಮರುಭೂಮಿಯಲ್ಲಿ ಅಂತ. ಯಾರು ಎಕ್ಸ್ಪರ್ಟ್ಸು ಅದರ ಕೆಲಸ ಆಗಲ್ಲ ಅಂದರೆ ಅವ್ರು ಫಸ್ಟ್ ಹೇಳ್ತಾ ಇದ್ದು ಎಕ್ಸ್ಪರ್ಟ್ಸ್ನ ಚೇಂಜ್ ಮಾಡಿ ಅಂತ. ಎಕ್ಸ್ಪರ್ಟ್ ಮಾತು ಕೇಳುವಂತಲ್ಲ, ಚೇಂಜ್ ದ ಎಕ್ಸ್ಪರ್ಟ್ ಫಸ್ಟ್ ಹೇಳ್ತಾ ಇದ್ದಿಲ್ಲ. ಇದಾಗಲ್ವಂತೆ ಎಕ್ಸ್ಪರ್ಟ್ಸ್ ಪ್ರಕಾರ. ಹಾಗಾದ್ರೆ ಎಕ್ಸ್ಪರ್ಟ್ ಸರಿ ಇಲ್ಲ ಅನ್ಸುತ್ತೆ, ಚೇಂಜ್ ದ ಎಕ್ಸ್ಪರ್ಟ್ ಅಂದರೆ ಆಗುತ್ತೆ ಎಲ್ಲನೂ ಅಂತ. ಆಗಲೇಬೇಕು. ಯಾಕೆಂದರೆ ಇದಕ್ಕೆ ಹಿಂದೆ ಚಿಕ್ಕ ಕಥೆ ಏನಂದರೆ, ಈಗ ಫ್ರೆಂಚ್ ಅವರು ಬರ್ತಾರೆ, ತಮ್ಮ ವೈನ್ ತೊಗೊಂಡು ಬೆನ್ಗುರಿಯನಿಗೆ ಗಿಫ್ಟ್ ಕೊಡ್ತಾರೆ. ಕುಡಿದು ಇವ್ರಿಗೆ ಭಾಳ ಖುಷಿಯಾಗುತ್ತೆ, ಈ ಥರ ವೈನು ನಾವು ಬೆಳಿಬೇಕು ಅಂತ ಈ ಫ್ರೆಂಡ್ಗೆ ಹೇಳ್ತಾರೆ. ಇದ್ರ ಜೊತೆಗೆ ಮೀಟ್ ಮಾಡೋದಲ್ಲ ಆ ಫ್ರೆಂಡ್ಗೆ. ಅವರು ಇಲ್ಲಿ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಮರುಭೂಮಿಲಿ ಎಲ್ಲಿ ಕುಡಿಯೋ ಎಣ್ಣೆ ಹೊಡೆಯೋ ಅಂದರೆ ದ್ರಾಕ್ಷಾರಸ, ಅದು ವೈನ್ಗೆ ಯೋಗ್ಯ ಅಂತಹ ದ್ರಾಕ್ಷಾರಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಹಾಗಾದ್ರೆ ಫಸ್ಟ್ ಒಂದು ಕೆಲಸ ಮಾಡೋ, ಅವ್ರನ್ನೆಲ್ಲ ಮನೆಗೆ ಕಳಿಸು, ಹೊಸ ಎಕ್ಸ್ಪರ್ಟ್ಸ್ ತೊಗೊಂಬ ಅಂತ ಹೇಳ್ತಾರೆ. ಆ 5 ವರ್ಷ ಆದಮೇಲೆ ಅದೇ ವರ್ಲ್ಡ್ ವೈನ್ ಕಾಂಪಿಟೇಷನಲ್ಲಿ ಫ್ರೆಂಚ್ ವೈನ್ ಮುಂದೆ ಕುಡಿದಿದ್ರಲ್ಲ, ಇಸ್ರೇಲಿ ವೈನು ಅಲ್ಲೇ ಡೆಸರ್ಟ್ ಟು ಬಾಟಲ್ ಅಂತ ಒಂದು ಕಾನ್ಸೆಪ್ಟ್ ಅದು. ಅದೇ ವೈನು ನಂಬರ್ 1 ಪ್ರೈಸ್ ತೊಗೊಳುತ್ತೆ 5 ವರ್ಷದಲ್ಲಿ. ಹಾಂ. ಸೊ ಅವ್ರು ಏನಾದ್ರು ಚಾಲೆಂಜ್, ಈಗ ಐರನ್ ಡೋಮ್ ಕೂಡ ಹಾಗೇನೆ. ಯೋಚನೆ ಮಾಡಿ, ಎಷ್ಟೇ ರಾಕೆಟ್ ಕೊಡು. ಅದೇ ಐರನ್ ಡೋಮ್ ಅಂದರೆ ಇಸ್ರೇಲ್ನ ಸ್ಟ್ರಾಟಜಿಕ್ ಪೊಸಿಷನ್ಸಲ್ಲಿ ಇಡೀ ದೇಶದಲ್ಲಿ ಎಲ್ಲ ಸ್ಟ್ರಾಟಜಿ, ಈವನ್ ಜಾರ್ಡನ್ಗೂ ಕೂಡ ಕೊಟ್ಟಿದ್ದಾರೆ. ಯಾಕಂದರೆ ಇರಾನಿಂದ ಏನಾದ್ರು ಮಿಸೈಲ್ಸ್ ಬಂದರೆ ಜಾರ್ಡನ್ ಮೂಲಕನೇ ಪಾಸ್ ಆಗಬೇಕು ಫಸ್ಟ್ ಇಸ್ರೇಲ್ಗೆ, ಅದ್ರ ಮೇಲೆ ಪಾಸ್ ಆಗುತ್ತೆ. ಹಾಂ. ಸಿರಿಯಾದ ಬಂದರೆ ಡೈರೆಕ್ಟಾಗಿ ಬರುತ್ತೆ, ಲೆಬನಾನಿಂದ ಡೈರೆಕ್ಟಾಗಿ ಬರುತ್ತೆ. ಇರಾಕ್ ಅಥವಾ ಇರಾನಿಂದ ಬಂದರೆ ಆ ಕಡೆಯಿಂದ ಬರಬೇಕಲ್ಲ, ಆ ಕಡೆಯಿಂದ ಬರಬೇಕು ಅಂದರೆ ಜಾರ್ಡನ್ ಮೂಲಕ ಪಾಸ್ ಆಗಬೇಕು. ಸೊ ಜಾರ್ಡನ್ನು ಫ್ರೆಂಡ್ ಮತ್ತು ಆಲಿ ಮಾಡ್ಕೊಂಡಿದ್ದಾರೆ. ಜಾರ್ಡನ್ಗೆ ನೀರು ಹೋಗುತ್ತೆ ಇಸ್ರೇಲಿಂದ. ಜಾರ್ಡನ್ ಕೂಡ ಕುಡಿತಾ ಇರುವಂತಹ ನೀರು ಇಸ್ರೇಲ್ ದೇಶ, ರೀಫಿಲ್ಟರ್ಡ್. ಹೌದು. ಸೊ ಅಲ್ಲಿ ಬರಬಾರ್ದು ಅಂತ ಏನು ಮಾಡಿದರೆ ಒಂದು ಐರನ್ ಡೋಮ್ ಅಂತ ಮಾಡಿದ್ದಾರೆ. ಐರನ್ ಡೋಮ್ ಅಂದರೆ ಏನಿಲ್ಲ, ಕೆಳಗಡೆ ಸ್ಟ್ರಾಟಜಿಕ್ ಪೊಸಿಷನ್ಸಲ್ಲಿ ರಾಕೆಟ್ಸ್ ಇಟ್ಟಿದ್ದಾರೆ, ಟೆಕ್ನಾಲಜಿಕಲ್ ರಾಕೆಟ್ಸು ವಿತ್ ರ್ಯಾಡರ್ಸ್, ತುಂಬ ಅಡ್ವಾನ್ಸ್ ಟೆಕ್ನಾಲಜಿ. ಯಾವುದೇ ರಾಕೆಟ್ ಮೇಲೆ ಪಾಸ್ ಆದರೆ ಅದರ ಸ್ಪೀಡು ಮತ್ತು ಅದರ ಹೈಟ್ನ ಡಿಟೆಕ್ಟ್ ಮಾಡಿ ಇಲ್ಲಿಂದ ಒಂದು ಶೂಟ್ ಮಾಡ್ತಾರೆ. ಒಂದು ಆಲ್ಮೋಸ್ಟ್ $10,000 ಒಂದ್ಸಲಿ ಹೊಡೆದ್ರೆ ಆಲ್ಮೋಸ್ಟ್ ಲೆಕ್ಕ ಹಾಕೊಳ್ಳಿ, ಒಂದು $10,000 ಅಂದರೆ ಎಷ್ಟಾಯಿತು ಅಂತ. 8 ಲಕ್ಷ ಒಂದ್ಸಲಿ ಯಾರೋ ಒಬ್ಬ ರಾಕೆಟ್ ಹೊಡೆದ್ರೆ ಅದನ್ನು ಡೆಸ್ಟ್ರಾಯ್ ಮಾಡೋದಕ್ಕೆ 8 ಲಕ್ಷ ಖರ್ಚು ಮಾಡಬೇಕು. ಸೊ ಅದು ಅಲ್ಲಿ ಹೋಗಿ ಅದನ್ನು ಫಿನಿಶ್ ಮಾಡುತ್ತೆ ಮೇಲೆ. ಮುಂಚೆ ಎಲ್ಲ ನಾವು ಈ ಕಡೆಯಿಂದ ಮಹಾಭಾರತದಲ್ಲಿ ಬಿಟ್ಟರೆ ಬಾಣ ಬಿಟ್ಟರೆ ಆ ಕಡೆಯಿಂದ ಒಬ್ಬ ಬಿಟ್ಟು ಅದನ್ನ ಮಧ್ಯ ಢಮ್ ಅಂತ ಮಾಡಿರೋರು. ಬಟ್ ಅವ್ನು ಸೂಪರ್ ಆಗಿದ್ರೆ ಪಾಸ್ ಆಗ್ಬಿಟ್ಟು ಅವ್ನು ಸಾಯಿಸಿರೋದು. ಆ ಥರ ಎಕ್ಸಾಕ್ಟ್ಲಿ ಅದೇ ಐರನ್ ಡೋಮ್. ಸೊ ಅದು ಹೆಂಗೆ ಒಂದು ಕವರೇಜ್ ಥರ ಕ್ರಿಯೇಟ್ ಮಾಡಿದ್ದಾರೆ ಎಲ್ಲ ಕಡೆನೂ. ಎಲ್ಲೇ ಬಂದ್ರೂ ಅದಕ್ಕೆ ನಿಯರೆಸ್ಟ್ ಯಾವುದಿರುತ್ತೆ ಅಲ್ಲಿಂದ ಲಾಂಚ್ ಆಗುತ್ತೆ ತಾನಾಗಿ, ಆಟೋಮೇಟೆಡ್.
ಎಲ್ಲ ಆಟೋಮೇಟೆಡ್. ಎಲ್ಲ ಆಟೋಮೇಟೆಡ್. ಹ್ಯೂಮನ್ ಆಪರೇಟೆಡ್ ಕಮ್ಮಿ ಅಲ್ಲ, ಅದು ಆಟೋಮೇಟೆಡ್ ಮಾಡಿಬಿಟ್ಟಿದ್ದಾರೆ ಆ ಥರ ಟೆಕ್ನಾಲಜಿ. ಯಾಕಂದರೆ ಎಷ್ಟಂತ ಮಾಡ್ತೀರಾ ಗುರಿ? ಈಗ 100 ರಾಕೆಟ್ ಬಂದರೆ 100 ಬೇರೆ ಬೇರೆದು ಆಕ್ಟಿವೇಟ್ ಆಗಿ ಪಟ್ ಅಂತ ಹೋಗಿ 100 ಹೊಡೆಯುತ್ತೆ. ಅಕಸ್ಮಾತ್ ಅದರಲ್ಲಿ ಮಿಸ್ ಆಗಿ ಒಂದೆರಡು ಕೆಳಗಡೆ ಬಂದು ಬೀಳುತ್ತೆ. ಸೊ ಅದಕ್ಕೇನು ಮಾಡಿದ್ದಾರೆ, ಬಾಂಬ್ ಶೆಲ್ಟರ್ಸ್ ಅಂತ ಮಾಡಿದ್ದಾರೆ. ಅದಕ್ಕೆ ಪ್ರತಿಯೊಬ್ಬ ಸಿಟಿಸನ್ಗೂ ಒಂದು ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಫೋನಲ್ಲಿ. ಪ್ರತಿಯೊಬ್ಬರು ಈಗ ಬಾರ್ಡರ್ ಏರಿಯಾಸಲ್ಲಿ ಇದ್ದರೆ ನಿಮಗೆ ಟೈಮ್ ಎಷ್ಟಿರುತ್ತೆ ಅಂತ ತೋರಿಸುತ್ತೆ. ಬೀಪ್ ಬರುತ್ತೆ ನಿಮ್ಮ ಫೋನ್ಗೆ, ಪ್ಯಾಮ್ ಬ್ಯಾಮ್ ಪ್ಯಾಮ್ ಬ್ಯಾಮ್ ಪ್ಯಾಮ್ ಬ್ಯಾಮ್ ಅಂತ ಬರುತ್ತೆ. ಪ್ರತಿ 100 ಮೀಟ್ರಿಗೂ 200 ಮೀಟ್ರಿಗೂ ಒಂದು ಬಾಂಬ್ ಶೆಲ್ಟರ್ ಇರುತ್ತೆ. ಅವಾಗ ಏನು ಮಾಡ್ಬೇಕು ನೀವು, ಸೌಂಡ್ ಬಂತು ಅಂದರೆ ಯು ಹ್ಯಾವ್ 45 seconds ಟು ಗೋ ಇನ್ ಅ ಬಾಂಬ್ ಶೆಲ್ಟರ್ ಅಂತ ಬರುತ್ತೆ. ಮೆಸೇಜ್ ಬಂದ್ಬಿಡುತ್ತೆ ಆಟೋಮೇಟೆಡ್. ನೀವು ಎಷ್ಟು ದೂರ ಇದ್ದೀರಾ ರಾಕೆಟಿಂದ ಅಂತ ಅದು ಡಿಸೈಡ್ ಮಾಡುತ್ತೆ. 15 seconds ಜಾಗನೂ ಇದೆ, ಕೆಲವು 15 ಸೆಕೆಂಡಲ್ಲಿ ಒಳಗೆ ಹೋಗ್ಬೇಕು ನೀವು. ಆಗಲಿಲ್ಲ ಅಂದರೆ ಬಾಂಬ್ ಶೆಲ್ಟರ್ ಒಳಗೆ ಹೋಗೋಕ್ಕಾಗಿಲ್ಲ ಅಂದರೆ ಕಾರ್ ಕೆಳಗಡೆ ಹೋಗಬೇಕು ಅಂತ ಹೇಳ್ತಾರೆ, ಅಥವಾ ನೆಲದ ಮೇಲೆ ಮಲಗಿ ಇರಬೇಕು ಅಂತ ಹೇಳ್ತಾರೆ. ಸೊ ಆ ಥರ ಅಲ್ಲಿ ಎಲ್ಲ ಕಡೆ ಬಾಂಬ್ ಶೆಲ್ಟರ್ಸ್. ಸೊ ಬಾಂಬ್ ಶೆಲ್ಟರ್ಸ್ ಒಳಗೆ ಕೂಡ ಹೋಗಿದ್ದೆ ನಾನು. ಅಂದರೆ ಬೈ ಚಾನ್ಸ್ ಬಾಂಬ್ ಬ್ಲಾಸ್ಟ್ ಆದರೆ ನಿಮಗೆ ಡೇಂಜರ್ ಆಗಲ್ಲ ಅಂತ ಅಲ್ಲ. ಅದು ಯಾವ ಥರ ಮಾಡಿದ್ದಾರೆ ಅಂದರೆ ಆ ಥರ ಕ್ಯಾಸ್ಟಿಂಗ್ ಐರನ್ನು ಮತ್ತು ಆ ಥರ ಒಂದು ಬಿಲ್ಡಪ್ಪಲ್ಲಿ ಮಾಡಿದ್ದಾರೆ. ಎಂಥ ಫಿನಿಶಿಂಗ್ ಕೊಟ್ಟಿದ್ದಾರೆ ಆ ಬಾಂಬ್ ಶೆಲ್ಟರ್ಸ್ಗೆ ಅಂದರೆ ಎಂಥ ರಾಕೆಟ್ ಬಂದಿದ್ರು ಏನೂ ಆಗಲ್ಲ, ಡ್ಯಾಮೇಜ್ ಆಗಲ್ಲ. ಸೊ ಆ ಥರ ಬಾಂಬ್ ಶೆಲ್ಟರ್ಸ್ ಸುಮಾರು ಮಾಡಿದ್ದಾರೆ. ಈ ಒಂದು ಅಟ್ಯಾಕ್ ಹಮಾಸ್ ಕೃತ್ಯದಲ್ಲಿ ಏನಾಯಿತು ಅಂದರೆ ಬಾಂಬ್ ಶೆಲ್ಟರ್ಸ್ ಮಾಡಿದ್ರು, ರಾಕೆಟ್ಸ್ ಬಂತು. ಬಟ್ ಜನಗಳು ಬಂದು ಈ ಹಮಾಸ್ ಉಗ್ರವಾದಿಗಳು ಆ ಬಾಂಬ್ ಶೆಲ್ಟರ್ ಒಳಗೆ ನುಗ್ಗೇ ಸಾಯಿಸ್ಬಿಟ್ರು ಜನಗಳನ್ನ. ಒಳಗೆ ಮ್ಯಾನ್ಯಲ್ ನುಗ್ಗು ಹೊಡೆದ್ರು. ಎಲ್ಲರೂ ಬಾಂಬ್ ಶೆಲ್ಟರ್ ಒಳಗೆ ಹೋಗಿದ್ರು, ರಾಕೆಟ್ ಬರ್ತದೆ ಅಂತ ಬಾಂಬ್ ಶೆಲ್ಟರ್ ಒಳಗೆ ಹೋಗಿದ್ರು. ಅಲ್ಲಿ ಸಿಗ್ದವ್ರನ್ನೆಲ್ಲ ಎಕ್ಸ್ಪರ್ಟ್ಸ್ ಚೇಂಜ್ ಮಾಡಿ 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 ರಿಫೈನ್ ಮಾಡಿ ಮಾಡಿ ಫೈನಲಿ ಇವತ್ತು ನೀವು ಮರುಭೂಮಿ ಅಂತ ನೋಡೋಕ್ಕೆ ಆಗಲ್ಲ. ನಮ್ಮ ಬೆಂಗಳೂರಿಗಿಂತ ಹಸಿರಾಗಿದೆ ಇಸ್ರೇಲ್ ದೇಶ. ಇಸ್ರೇಲ್ ಇಸ್ ದ ಓನ್ಲಿ ನೇಷನ್ ಇನ್ ದ ವರ್ಲ್ಡ್ ವಿಚ್ ಹ್ಯಾಸ್ ಮೋರ್ ಗ್ರೀನ್ ಕವರ್ ದ್ಯಾನ್ ಇಟ್ಸ್ ಇಂಡಿಪೆಂಡೆನ್ಸ್. ಈಗ ನಮ್ಮ ಬೆಂಗಳೂರು 50 ವರ್ಷದಿಂದ ಹೆಂಗಿತ್ತು, ಇವತ್ತು ಹೆಂಗಿದೆ ಅಂತ ಗೂಗಲ್ ಮ್ಯಾಪ್ ನೋಡಿದ್ರೆ ಗೊತ್ತಾಗುತ್ತೆ. ಬೋಳಾಗಿ ಬರಡಾಗಿದೆ. ಇಸ್ರೇಲ್ ದೇಶ ನೀವು 48ರಲ್ಲಿ ನೋಡಿ, ಇವತ್ತು ನೋಡಿ ಜಾಸ್ತಿ ಆಗಿದೆ ಗ್ರೀನ್ ಕವರ್. ಹೌದು, ಅಲ್ಲಿ ಬಹಳ ಒಳ್ಳೊಳ್ಳೆ ಅಭ್ಯಾಸಗಳಿದೆ. ನಿಮ್ಮ ಬರ್ತ್ಡೇಗೆ ಗಿಡ ನೆಡೋದು, 1000 ಗಿಡ ನೆಡೋದು, 2000 ನೆಡೋದು, ಮತ್ತು ತುಂಬ ಸೀಡ್ಸ್ ಹಾಕೋದು, ಈ ಥರ ಅಭ್ಯಾಸಗಳು ತುಂಬ ಚೆನ್ನಾಗಿದೆ. ಸೊ ವನ್ಯಜೀವಿಗಳನ್ನ ಉಳಿಸುವಂತಹ ಕಾರ್ಯಕ್ರಮಗಳು ತುಂಬ ಅಡ್ವಾನ್ಸ್ಡ್ ಲೆವೆಲಲ್ಲಿ ಮಾಡ್ತಾರೆ. ರಿಸರ್ಚಲ್ಲಿ ಮಾತ್ರ ಮಾತಾಡೋಂಗೆ ಇಲ್ಲ. ರೋಡ್ಸಲ್ಲಾಗಲಿ ಇನ್ಫ್ರಾಸ್ಟ್ರಕ್ಚರಲ್ಲಾಗಲಿ ಪ್ರತಿಯೊಂದರಲ್ಲೂ ತುಂಬ ಆರ್ಗನೈಸ್ಡ್. ಸೊ ಯಾವುದ್ರಲ್ಲೂ ಪ್ರಶ್ನೆ ಕೇಳೋಂಗೆ ಇಲ್ಲ. ಈಗ ಫಾರ್ಮಿಂಗ್ ವಿಚಾರಕ್ಕೆ ಬಂದರೆ ನಾನು ಏನು ಮಾಡಿದೆ ಅಂದರೆ, ಸ್ವಲ್ಪ ಜನನ ಕಾಂಟ್ಯಾಕ್ಟ್ ಮಾಡಿದಾಗ ಕನ್ನಡದವರೇ ಸಿಕ್ಕಿದ್ರಲ್ಲಿ. ಒಂದು 2 ಹುಡುಗಿಯರು ಮತ್ತು 4 ಜನ ಹುಡುಗರು ಕನ್ನಡದವರು ಅಲ್ಲಿ ಓದ್ತಾಯಿದ್ರು, ರಿಸರ್ಚ್ ಓದ್ತಾಯಿದ್ರು. ಕೆಲವರು ಮಾಸ್ಟರ್ಸ್ ಓದ್ತಾಯಿದ್ರು, ಕೆಲವರು ಡಾಕ್ಟ್ರೇಟ್ ಓದ್ತಾಯಿದ್ರು, ಕೆಲವರು ಪೋಸ್ಟ್ ಡಾಕ್ಟ್ರೇಟ್ ಓದ್ತಾಯಿದ್ರು. ಏನಕ್ಕೆ ಎಲ್ಲರೂ ಬಿಟ್ಟು ಇಲ್ಲಿ ಬಂದಿದ್ದೀರಾ ಅಂದರೆ ಅಲ್ಲಿ ವಿತ್ ಸ್ಟೈಪಂಡ್ ಜನಗಳನ್ನ ಕರ್ಸ್ಕೊತಾ ಇದ್ದಾರೆ. ಸೊ ಇಲ್ಲಿ ಈಗ ನಮ್ಮ ಬೇರೆ ಬೇರೆ ಯೂನಿವರ್ಸಿಟಿಲಿ ಅಂಡರ್ ಗ್ರ್ಯಾಜುಯೇಷನ್ ಮುಗಿಸಿದ್ಮೇಲೆ ಎಲ್ಲಿ ನೆಕ್ಸ್ಟ್ ಹೋಗಬೇಕು ಅಂತ ನೋಡಿದಾಗ ಆಪರ್ಚುನಿಟಿ ಇಸ್ರೇಲ್ ತುಂಬ ಸಿಕ್ಕಿದೆ. ಆಮೇಲೆ ಇಸ್ರೇಲ್ ಅಗ್ರಿಕಲ್ಚರ್ ಫೇಮಸ್ ಆಗಿರೋದ್ರಿಂದ ಸಾಕಷ್ಟು ಸ್ಟೂಡೆಂಟ್ಸ್ ಅಲ್ಲಿಗೆ ಹೋಗಿದ್ದಾರೆ. ಅವ್ರಿಗೆ ಯಾವುದೇ ರೀತಿ ಖರ್ಚಿಲ್ಲ, ವಿತ್ ಸ್ಕಾಲರ್ಶಿಪ್, ಫುಲ್ ಸ್ಕಾಲರ್ಶಿಪ್ಪು ಮತ್ತು ಫುಲ್ ಫಂಡಿಂಗಲ್ಲಿ ಅವ್ರಿಗೆ ರಿಸರ್ಚ್ ಮಾಡಿಸ್ತಾ ಇರಲ್ಲಿ ಓದಿಸ್ತಾರೆ. ಸೊ ಯಾಕೆಂದರೆ ಒಂದು ಸಮಸ್ಯೆ ಇದೆ, ಅವ್ರಿಗೆ ಮ್ಯಾನ್ ಪವರ್ ಕೊರತೆ ಇದೆ. ಪಾಪ್ಯುಲೇಷನ್ ತುಂಬ ಕಮ್ಮಿ, ಇಡೀ ದೇಶದಲ್ಲಿ 1 ಕೋಟಿ ಜನ ಇದ್ದಾರೆ. ಸೊ ಅವ್ರಿಗೆ ಮ್ಯಾನ್ ಪವರ್ ರಿಸರ್ಚ್ಗಾಗಲಿ ಯಾವುದಕ್ಕೂ ಇಲ್ಲ. ಈಗ ಒಂದು ಬಿಲ್ಡಿಂಗ್ ಕಟ್ಟೋಕ್ಕೂ ಜನ ಇಲ್ಲ. ಮುಂಚೆ ಏನಾಗ್ತಾಯಿತ್ತು, ಪ್ಯಾಲೆಸ್ಟೈನ್ ಜನಗಳನ್ನ ವರ್ಕ್ ಲೇಬರ್ ಫೋರ್ಸ್ ಅಂದ್ಬಿಟ್ಟು ಪ್ರತಿ ದಿವಸ ಕರ್ಸ್ಕೊಳ್ತಾ ಇದ್ರು, ಪ್ರತಿ ದಿವಸ ವಾಪಸ್ ಕಳಿಸ್ತಾಯಿದ್ರು ಬಾರ್ಡರ್ಸ್ ಮೂಲಕ. ಅದೊಂದು ಪ್ರಾಸೆಸ್ ಇತ್ತು. ವೆಸ್ಟ್ ಬ್ಯಾಂಕಿಂದ ತುಂಬ ಜನ ಬರೋರು, ಗಾಜಾ ಬಾರ್ಡರಿಂದ ತುಂಬ ಜನ ಬರೋರು, ಕೆಲಸ ಮಾಡೋರು, ವಾಪಸ್ ಹೋಗೋರು, ಅಥವಾ ವಾರಕ್ಕೊಂದ್ಸಲಿ ವಾಪಸ್ ಹೋಗೋರು, ಆ ಥರ ಎಲ್ಲ ಸಿಸ್ಟಮ್ಸ್ ಇತ್ತು. ಅವರಿಗೆ ಕಾರ್ಡ್ಸ್ ಕೊಟ್ಟಿರೋರು, ಸಪ್ರೇಟ್ ಆಕ್ಸೆಸ್ ಕಾರ್ಡ್ಸು. ಈಗ ಯುದ್ಧ ಆದಮೇಲೆ ಏನಾಯಿತು, ಪ್ಯಾಲೆಸ್ಟೈನ್ನ ಸಂಪೂರ್ಣವಾಗಿ ಬಂದ್ ಮಾಡಿಬಿಟ್ರು 2 ಸೈಡಿಂದನೂ. ಅದಕ್ಕೆ ಕರೆಯೋದು ಪ್ಯಾಲೆಸ್ಟೈನ್ನ ಜಗತ್ತಿನ ಅತ್ಯಂತ ದೊಡ್ಡ ಜೈಲ್ ಅಂದ್ಬಿಟ್ಟು. ಯಾಕಂದರೆ ಗಾಜಾಯಿಂದ ಯಾರು ಹೊರಗೆ ಹೋಗೋಕ್ಕಾಗಲ್ಲ. ಗಾಜಾಯಿಂದ ಹೊರಗೋಗೋಕ್ಕೆ ಒಂದು ಏರ್ಪೋರ್ಟ್ ಇಲ್ಲ, ವೆಸ್ಟ್ ಬ್ಯಾಂಕಿಂದ ಹೊರಗೋಗೋ ಏರ್ಪೋರ್ಟ್ ಇಲ್ಲ. ವೆಸ್ಟ್ ಬ್ಯಾಂಕಿಂದ ಜಾರ್ಡನ್ಗೆ ಹೋಗೋಣ ಅಂದರೆ ಜಾರ್ಡನ್ ಬಾರ್ಡರ್ ಸಂಪೂರ್ಣವಾಗಿ ಇಸ್ರೇಲಿ ಆರ್ಮಿ ನಿಂತಿದ್ದಾರೆ. ಸೊ ಪ್ಯಾಲೆಸ್ಟೈನಿಯನ್ಸ್ ಅಲ್ಲಾಡೋಕ್ಕೆ ಆಗಲ್ಲ ಎಲ್ಲೂ. ಸೊ ಅವರು ಆ ದೇಶ ಬಿಟ್ಟು ಹೌದೌದು, ಚಾನ್ಸೇ ಇಲ್ಲ ಹೋಗೋಕ್ಕೆ. ಆಮೇಲೆ ಪ್ಯಾಲೆಸ್ಟೈನಿಯನ್ ಪಾಸ್ಪೋರ್ಟ್ಗೆ ಅಲೋವೇ ಮಾಡಲ್ಲ ಅವ್ರು ಆಚೆ ಕಡೆ ಹೋಗೋದಕ್ಕೆ. ಕೆಲವು ಅರಬ್ಸ್ ಇಸ್ರೇಲಲ್ಲಿರೋರಿಗೆ ಅರಬ್ಸ್ ಆದರೂ ಕೂಡ ಇಸ್ರೇಲಿ ಪಾಸ್ಪೋರ್ಟ್ ಇದೆ, ಅಂಥವ್ರು ಫ್ರೀಯಾಗಿ ಎಲ್ಲಿಗೂ ಬೇಕೋ ಹೋಗ್ಬೋದು. ಪ್ಯಾಲೆಸ್ಟೈನಲ್ಲಿರೋರು ಇಸ್ರೇಲ್ಗೂ ಬರೋಕ್ಕಾಗಲ್ಲ, ಪ್ಯಾಲೆಸ್ಟೈನಲ್ಲಿರೋರು ದೇಶ ಬಿಟ್ಟು ಹೊರಗೆ ಹೋಗೋಕ್ಕೂ ಹೋಗಲ್ಲ. ಎಸ್ಪೆಷಲಿ ಗಾಜಾಲಿರೋರಂತೂ ಹೋಗೋಕೆ ಆಗೋದೇ ಇಲ್ಲ. ಸೊ ಅದಕ್ಕೆ ಎಲ್ಲರೂ ಕರೆಯೋದು ಅದನ್ನು ವಿಶ್ವದ ಅತ್ಯಂತ ದೊಡ್ಡ ಜೈಲ್ ಅಂತ. ಸೊ ಫಾರ್ಮಿಂಗ್ ವಾಪಸ್ ಬಂದಾಗ ಇಸ್ರೇಲಲ್ಲಿ ಕನ್ನಡ ವಿದ್ಯಾರ್ಥಿಗಳು ಸಿಕ್ಕಿದ್ರು. ಯಾಕೆ ಅವರು ಅಲ್ಲಿ ಹೋಗ್ತಾ ಇದ್ದಾರೆ ಅಂದರೆ ಇಲ್ಲಿ ರಿಸರ್ಚ್ಗೆ ಫಂಡಿಂಗ್ ಇಲ್ಲ ಅನ್ನೋ ಕಂಪ್ಲೇಂಟಿಂದ. ಭಾರತ ದೇಶದಲ್ಲಿ ಅಥವಾ ಕರ್ನಾಟಕದಲ್ಲಿ ಫಂಡಿಂಗ್ ಇಲ್ಲ ರಿಸರ್ಚ್ಗೆ. ಅದಕ್ಕೆ ಅಲ್ಲಿ ಅಷ್ಟೊಂದು ಫಂಡಿಂಗ್ ಇರೋದು, ಅಷ್ಟೊಂದು ಫೆಸಿಲಿಟಿ ಇರೋದು, ಎಲ್ರಿಗೂ ಒಂದು ಮನೆ ಕೊಟ್ಟಿದ್ದಾರೆ, ಊಟ ತಿಂಡಿ ಖರ್ಚು ಕೊಡ್ತಾರೆ, ಅಥವಾ ಆಲ್ಮೋಸ್ಟ್ 40-45 ಸಾವಿರ ಪರ್ ತಿಂಗಳು ಸ್ಟೈಪಂಡ್ ಕೊಡ್ತಾರೆ. ಸೊ ಅವರೆಲ್ಲ ಖುಷಿಯಾಗಿ ಆರಾಮಾಗಿದ್ದಾರೆ. ಅವರೆಲ್ಲ ನನ್ನ ಕರೆಸಿ ಬಹಳ ಸತ್ಕಾರದಿಂದ ಅಂದರೆ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಕನ್ನಡ ಮಾತಾಡಿ ಬ್ಲಾಗ್ಸ್ ಮಾಡಿದ್ದೀನಿ ಅದ್ರದ್ದು.
ಸೊ ನೋಡಿ ಎಲ್ಲರೂ ಮಿಸ್ ಮಾಡಿದೆ. ಅಲ್ಲಿ ಅನುಭವಗಳು, ಏನೇನು ಅಡುಗೆ ಮಾಡಿದ್ರು, ಆಮೇಲೆ ಸುತ್ತಾಡಿಸಿದ್ರು, ಹೆಂಗೆ ಅವರ ರಿಸರ್ಚ್ ಸೆಂಟರ್ಸ್ನೆಲ್ಲ ತೋರಿಸಿದ್ರು, ಎಲ್ಲ ನೋಡಿದೆ ನಾನು. ಹೆಂಗೆ ಯಾವ ಲೆವೆಲ್ ಅಡ್ವಾನ್ಸ್ಡ್ ಲೆವೆಲಲ್ಲಿ ಮಾಡ್ತಾ ಇದ್ದಾರೆ ಗ್ರೀನ್ ರೆವಲ್ಯೂಷನ್ನ. ಹಳ್ಳೀಲಿ ನಂಬಕ್ಕೆ ಆಗಲ್ಲ, ಇದೊಂದು ಮರುಭೂಮಿ 50 ವರ್ಷದಿಂದ 60 ವರ್ಷದಿಂದ ಮರುಭೂಮಿ ಆಗಿತ್ತು ಅಂತ ಯಾರೂ ನಂಬಕ್ಕೆ ಸಾಧ್ಯ ಇಲ್ಲ, ಅಷ್ಟು ಹಸಿರಾಗಿದೆ ಜಾಗ. ಸೊ ಅದಕ್ಕೆಲ್ಲ ಕಾರಣ ಏನು? ದೇಶದ ಜನರ ಡೆಡಿಕೇಶನ್. ತಮ್ಮ ಜನ ತಮ್ಮ ದೇಶವನ್ನು ಯಾವುದೇ ಫೋರ್ಸಿಂದ ಆದರೂ ನಾವು ಸರಿ ಮಾಡ್ತೀವಿ ಅನ್ನೋದೇ ಅವರ ಮೇನ್ ಉದ್ದೇಶ. ನಾವು ಮಾಡ್ತೀವಿ ನಾವು, ಅದೇ ಆ ಛಲನೇ ಅವ್ರನ್ನ ಇವತ್ತರೆಗೂ ನಿಲ್ಲಿಸಿರೋದು. ಬಟ್ ಛಲ ಒಂದು ಸ್ವಲ್ಪ ಜಾಸ್ತಿ ಆದರೂ ಕೂಡ ಸಮಸ್ಯೆ ಅನ್ನೋದಕ್ಕೆ ಕೆಲವು ಸಲ ಅತಿರೇಕಕ್ಕೆ ಹೋದಾಗ ಅದು ಉಲ್ಟಾ ಹೊಡೆಯೋ ಸ್ಟೋರಿನೇ ಪ್ಯಾಲೆಸ್ಟೈನ್ ಅಥವಾ ಗಾಜಾ ಮತ್ತು ವೆಸ್ಟ್ ಬ್ಯಾಂಕ್ ಅಂತ ಹೇಳ್ಬೋದು. ಸೊ ಇಸ್ರೇಲ್ನ ನೋಡಿದ ಮೇಲೆ ಇಸ್ರೇಲ್ನ ಇನ್ನೊಂದು ಸಿಟಿ ಕೂಡ ನೋಡ್ತೀನಿ, ಹೈಫಾ ಅಂತ. ಅದು ಲೆಬನಾನ್ ಬಾರ್ಡ್ರಿಂದ 30 ಕಿಲೋಮೀಟರ್ ಅಷ್ಟೇ ದೂರ ಇರೋದು. ಇವಾಗ ಬಹಳ ಡೇಂಜರಲ್ಲಿರೋ ಫಸ್ಟ್ ಸಿಟಿ ಅದೇನೆ. ಯಾಕಂದರೆ ಹೆಜ್ಬೊಲ್ಲಾ ಏನೇ ಅಟ್ಯಾಕ್ ಮಾಡಿದ್ರು ಫಸ್ಟ್ ಅಟ್ಯಾಕ್ ಮಾಡೋಂಥ ಸಿಟಿ ಹೈಫಾ, ನಿಯರೆಸ್ಟ್. ಅಲ್ಲೂ ಕೂಡ ಒಂದು ಕುಟುಂಬ ಜೊತೆಗೆ ನೋಡಿದೆ. ಮತ್ತು ಅಲ್ಲಿ ಪ್ರಪಂಚದ ಅತ್ಯಂತ ಸುಂದರವಾದ ಗಾರ್ಡನ್ ಇದೆ, ಬಹಾಯ್ ಕಮ್ಯುನಿಟಿ ಅಂತ. ಅದೊಂದು ಬಹಾಯ್ ಅಂದರೆ ಅದೊಂದು ಹಿಂದೂ ಥರ ಇನ್ನೊಂದು ರಿಲಿಜನ್ನು. ಅದು ಹೈಯೆಸ್ಟ್ ಬಹಾಯ್ ಇರೋದು ಭಾರತ ದೇಶದಲ್ಲಂತೆ. ಈ ನ್ಯೂ ಡೆಲ್ಲಿಲಿ ಲೋಟಸ್ ಮಹಲ್ ಅಂತ ಇದೆ ನೋಡಿ, ಅದು ಬಹಾಯ್. ಅದು ಅವರೇನಂದರೆ ಗಾರ್ಡನ್ಸ್ ಕಟ್ಟೋ ಆಸೆ ಆ ಕಮ್ಯುನಿಟಿಗೆ, ಏಕತೆಗೆ, ಅಂದರೆ ನಾವೆಲ್ಲ ಒಂದೇ ಅಂತ ತೋರಿಸೋದಕ್ಕೆ ಗಾರ್ಡನ್ಸ್ ಕಟ್ತಾರೆ ಎಲ್ಲ ಕಡೆಯೂ. ಸೊ ವಿಶ್ವದ ಅತ್ಯಂತ ಸುಂದರವಾದ ಗಾರ್ಡನ್ನು, 9 ಸ್ಟೆಪ್ ಗಾರ್ಡನ್ನು, ಮೇಲಿಂದ ಕೆಳಗಡೆವರೆಗೂ ಬೆಟ್ಟದ ಮೇಲೆ ಕಟ್ಟಿದ್ದಾರೆ, ಅದ್ಭುತವಾದ ಗಾರ್ಡನ್ನು. ಬಟ್ ಇವತ್ತು ಬಹಳ ಡೇಂಜರಲ್ಲಿ ಇರುವಂತಹ ಸಿಟಿ ಹೈಫಾ. ಯಾಕಂದರೆ ಹೈಫಾಲ್ ಅರಬ್ಸು ಜಾಸ್ತಿ ಇದ್ದಾರೆ. ಮತ್ತು ಇದೊಂದು ಪ್ರಾಬ್ಲಮ್ ಇದೆ ಇಸ್ರೇಲಲ್ಲಿ, ಸಾಕಷ್ಟು ಟೌನ್ಸಲ್ಲಿ ಇಸ್ರೇಲಿ ಜನಗಳಿಗಿಂತ ಅರಬ್ಸ್ ಜಾಸ್ತಿ ಇದ್ದಾರೆ. ಸೊ ಅಲ್ಲಿ ಸಾಕಷ್ಟು ಕ್ಲಾಶಸ್ ಒಳಗೊಳಗೆ ಆಗ್ತಾನೇ ಇರುತ್ತೆ. ಆಮೇಲೆ ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ, ಒಬ್ರನ್ನ ಮಾತಾಡಿಸ್ರೆ ಇನ್ನೊಬ್ರಿಗಾಗಲ್ಲ. ಪ್ಯಾಲೆಸ್ಟೈನ್ಗೆ ಹೋಗೋ ಮುಂಚೆ ನಾವೇನು ಇನ್ನೊಂದು ಯೋಚನೆ ಮಾಡಬೇಕಂದ್ರೆ, ಪ್ಯಾಲೆಸ್ಟೈನಲ್ಲಿ ಕೂಡ ಇಸ್ರೇಲಿ ಸೆಟಲ್ಮೆಂಟ್ಸ್ ಅಂತ ಇದೆ, ಸಾಕಷ್ಟು ಜಾಗ. ಈಗ ನಾನು ಒಬ್ಬ ಮನುಷ್ಯ ಪ್ಯಾಲೆಸ್ಟೈನ್ಗೆ ಹೆಂಗೆ ಹೋಗಬೇಕು ಅಂದರೆ, ಯಾರು ಪ್ಯಾಲೆಸ್ಟೈನ್ಗೆ ಡೈರೆಕ್ಟಾಗಿ ಹೋಗೋಕ್ಕಾಗಲ್ಲ. ಯಾರೇ ಪ್ಯಾಲೆಸ್ಟೈನ್ಗೆ ಹೋಗಬೇಕು ಅಂದ್ರೂ ಇಸ್ರೇಲ್ ಮೂಲಕನೇ ಹೋಗಬೇಕು. ಇಸ್ರೇಲ್ ವೀಸಾ ಇದ್ದರೆ ಮಾತ್ರ ಪ್ಯಾಲೆಸ್ಟೈನ್ಗೆ ಹೋಗೋಕ್ಕೆ ಸಾಧ್ಯ. ಯಾಕೆಂದರೆ ಪ್ಯಾಲೆಸ್ಟೈನಿಯನ್ ಅಥಾರಿಟಿ ನಿಮಗೆ ವೀಸಾ ಕೊಡೋಕ್ಕೆ ಅಧಿಕಾರನೇ ಇಲ್ಲ ಅವ್ರಿಗೆ. ನಾವು ದೇಶ ಅಂತ ಅದನ್ನು ರೆಕಗ್ನೈಸ್ ಮಾಡಿದ್ರು ಕೂಡ ಅವರು ನಮಗೆ ವೀಸಾ ಕೊಡೋಕ್ಕಾಗಲ್ಲ. ಅವರು ನಮ್ಮನ್ನ ಡೈರೆಕ್ಟಾಗಿ ಅವ್ರ ದೇಶಕ್ಕೆ ಕರೆಸ್ಕೊಳಕ್ಕಾಗಲ್ಲ. ನಾನು ಇಸ್ರೇಲ್ಗೆ ಹೋಗಿ ಇಸ್ರೇಲಿಂದನೇ ಪ್ಯಾಲೆಸ್ಟೈನ್ಗೆ ಹೋಗಬೇಕು. ಆದರೆ ಇಸ್ರೇಲಿ ಜನಗಳು ನೀವು ಪ್ಯಾಲೆಸ್ಟೈನ್ಗೆ ಹೋದರೆ ತಡೆಯಲ್ಲ. ಟೂರಿಸ್ಟ್ಗಳು ಫ್ರೀ ಹೋಗ್ಬೋದು. ಹೆಂಗೆ ಹೋಗಬೇಕು? ಸಾಕಷ್ಟು ಜಾಗಗಳಿದೆ ಆ ಒಂದು ವೆಸ್ಟ್ ಬ್ಯಾಂಕ್ ಕಡೆಯಿಂದ. ಇವಾಗ ಗಾಜಾ ಪಟ್ಟಿಗೆ ಹೋಗೋಕ್ಕಾಗಲ್ಲ, ಮುಂಚೆ ಗಾಜಾ ಕೂಡ ಹೋಗ್ಬೋದಿತ್ತು ಟೂರಿಸ್ಟ್ಗಳು. ಇವಾಗ ಗಾಜಾ ಪಟ್ಟಿ ಕ್ಲೋಸ್ ಆಗಿದೆ. ಈ ಸೈಡು ಜೆರೂಸಲಮಿಂದ ವೆಸ್ಟ್ ಬ್ಯಾಂಕ್ಗೆ ಎಂಟ್ರಿ ಇದೆ. ಒಂದು ಬಸ್ ಸ್ಟಾಪ್ ಇದೆ, 2-3 ಬಸ್ ಸ್ಟಾಪ್ಸ್ ಬೇರೆ ಬೇರೆ ಊರಿಗೆ. ವೆಸ್ಟ್ ಬ್ಯಾಂಕ್ನ ಕ್ಯಾಪಿಟಲ್ ರಮಲ್ಲಾ ಅಂತ ಹೇಳ್ತಾರೆ, ಅಥವಾ ಇಡೀ ಪ್ಯಾಲೆಸ್ಟೈನ್ನ ಕ್ಯಾಪಿಟಲ್ ರಮಲ್ಲಾ ಅಂತ ಕರೀತಾರೆ. ಸೊ ರಮಲ್ಲಾ ಮೇಯ್ನ್ ಜಾಗ. ಅದು ಬಿಟ್ಟು ಸಾಕಷ್ಟು ಬೇರೆ ಬೇರೆ ಬಹಳ ಇಂಪಾರ್ಟೆಂಟ್ ಜಾಗಗಳಿದೆ, ಜೆನಿನ್, ನ್ಯಾಬ್ಲೂಸ್, ಹೆಬ್ರಾನ್, ಈ ಥರ. ಇದಿಷ್ಟು ನಗರಗಳಿಗೆ ಜೆನಿನ್ ಒಂದು ಹೋಗಲಿಲ್ಲ, ಯಾಕಂದರೆ ತುಂಬ ಸೆನ್ಸಿಟಿವ್ ಇತ್ತು, ಅಲ್ಲೂ ಬಾಂಬಿಂಗ್ ನಡೀತಾ ಇತ್ತು ಆ ಟೈಮಲ್ಲಿ. ಮಿಕ್ಕಿದೆಲ್ಲ ರಮಲ್ಲಾಗೂ ಹೋಗಲಿಲ್ಲ ನಾನು, ಯಾಕೆಂದರೆ ಕ್ಯಾಪಿಟಲಲ್ಲಿ ಅಂಥದ್ದೇನು ವಿಷಯ ಇರಲಿಲ್ಲ ಅಂತ. ಅದು ಬಿಟ್ಟು ನಾನು ಫಸ್ಟ್ ಹೋಗಿದ್ದು ಜೆರಿಕೋ ಅಂತ ಒಂದು ಊರು. ಜೆರಿಕೋ 11,000 ವರ್ಷ ಹಳೆ ಊರು, ಇತಿಹಾಸ ಇರುವಂತಹ ಊರು. ವರ್ಲ್ಡ್ಸ್ ಓಲ್ಡೆಸ್ಟ್ ಸಿಟಿ ಅಂತ ಕೂಡ ಕರೀತಾರೆ ಅದನ್ನು. ಅಲ್ಲಿ ಯಾಕೆ ಊರಾಯಿತು ಅಂದರೆ ಅಲ್ಲಿ ನ್ಯಾಚುರಲ್ ಸ್ಪ್ರಿಂಗ್ಸ್ ಇದೆ, ಭೂಮಿಯಿಂದ ನೀರು ಉಕ್ಕತ್ತಲ್ಲಿ. ಅದಕ್ಕೋಸ್ಕರ ಒಂದು ಸಿವಿಲೈಸೇಷನ್ ಸ್ಟಾರ್ಟ್ ಆಯಿತು ಅಂತ ಹೇಳ್ತಾರೆ. ಇವತ್ತು ರೂಯಿನ್ಸ್ ಇದೆ, ಆ ರೂಯಿನ್ಸ್ನೆಲ್ಲ ನೋಡಿಕೊಂಡು ಅಲ್ಲಿಯ ಲೋಕಲ್ ಒಬ್ಬರು ಮನೇಲಿದ್ದೆ. ಅಲ್ಲಿ ಅನುಭವ ಭಾಳ ಚೆಂದ ಇತ್ತು. ಅಲ್ಲಿ ಲೋಕಲ್ ಜೊತೆಗೆ ಬರ್ತಿದ್ದು, ಪ್ಯಾಲೆಸ್ಟೈನಿಯನ್ ಲೈಫ್ ನೋಡಿದ್ದು, ಅಲ್ಲಿಯ ಮಾರ್ಕೆಟ್ಸ್ ನೋಡಿದ್ದು, ಮತ್ತು ಅವರ ಜನಜೀವನ ನೋಡಿದ್ದು, ಮತ್ತು ತುಂಬ ಹಾಸ್ಪಿಟಬಲ್ಲು. ಈಗ ಇಸ್ರೇಲೀಸ್ ಸ್ವಲ್ಪ ಒಂಥರ, ಯಾಕಂದರೆ ಅವರೆಲ್ಲ ತುಂಬ ಬ್ಯುಸಿ ಮತ್ತು ತುಂಬ ಅಡ್ವಾನ್ಸ್ ಆಗಿರೋದ್ರಿಂದ ನಿಮಗೆ ಸಡನ್ನಾಗಿ ಹಾಸ್ಪಿಟಲ್ ಅಂದರೆ ಅಷ್ಟೊಂದು ಹಾಸ್ಪಿಟಬಲ್ ಅಂತ ಅನಿಸಲ್ಲ. ಅದೇ ಪ್ಯಾಲೆಸ್ಟೈನಿಯನ್ಸು ತುಂಬ ವಾರ್ಮ್, ತುಂಬ ವೆಲ್ಕಮಿಂಗು, ತುಂಬ ಖುಷಿ. ಇಂಡಿಯನ್ಸ್ ಅಂದರೆ ನನಗಂತೂ ಎಲ್ಲೂ ದುಡ್ಡೇ ಇಸ್ಕೊಳ್ಳಿಲ್ಲ ಒಬ್ರು. ಅಣ್ಣ ಜ್ಯೂಸ್ ಕೊಡು ಅಂದರೆ ಜ್ಯೂಸ್ ಕೊಡೋನು, ದುಡ್ಡು ಎಷ್ಟು ಅಂದರೆ ಇಂಡಿಯನ್ ನೋ ಮನಿ ಅನ್ನೋನು. ಆ ಥರ ಸಾಕಷ್ಟು ಅನುಭವಗಳನ್ನ ನಾನು ವೀಡಿಯೋಸಲ್ಲಿ ಶೇರ್ ಮಾಡಿದ್ದೀನಿ. ಭಾಳ ಅದ್ಭುತವಾಗಿತ್ತು. ಫಸ್ಟ್ ದಿವಸ, ಸೆಕೆಂಡ್ ದಿವಸ, ಪ್ರತಿಯೊಂದು ದಿವಸನೂ ಇಸ್ರೇಲಲ್ಲಾಗಲಿ ಪ್ಯಾಲೆಸ್ಟೈನಲ್ಲಾಗಲಿ ಪ್ರತಿಯೊಂದು ದಿವಸನೂ ಕಲ್ತಿದ್ದು ಸಾಕಷ್ಟು ವಿಷಯಗಳು. ಬಟ್ ಪ್ಯಾಲೆಸ್ಟೈನ್ಗೆ ಹೋಗ್ತಿದ್ದಂಗೆ ಗೊತ್ತಾಗುತ್ತೆ ಹೆಂಗೆ ಅಂದರೆ ಒಬ್ರಿಗೊಬ್ರಿಗೆ ಕಂಡ್ರಾಗಲ್ಲ, ಆದರೂ ಎಲ್ಲೋ ಒಂದು ಕಡೆ ಬದುಕಲೇಬೇಕಾದ ಸ್ಥಿತಿ, ಅನಿವಾರ್ಯತೆ ಇಬ್ರಿಗೂ. ಈಗ ನಾವು ಬೇಡ ಅವ್ರಿಗೆ ಫ್ರೀಡಮ್ ಕೊಡೋಣ ಅಂದರೆ ಭಯ, ಇವ್ರಿಗೇನೋ ತೊಂದರೆ ಆಗುತ್ತೆ ಅಂತ. ಅಥವಾ ಅವ್ರಿಗೆ ಫ್ರೀಡಮ್ ಇಲ್ಲದೆ ಅವ್ರಿಗೆ ಪ್ರಾಬ್ಲಮ್ಮು. ಅಂದರೆ ಪ್ರತಿ ದಿವಸ ಅಲ್ಲಿ ಕ್ಲಾಶಸ್ಸು. ಮತ್ತು ಪ್ಯಾಲೆಸ್ಟೈನಲ್ಲಿ ಕೂಡ ನೀವು ಫುಲ್ ಇಸ್ರೇಲಿ ಆರ್ಮಿನ ಎಲ್ಲ ಕಡೆ ನೋಡ್ಬೋದು. ಚೆಕ್ ಪಾಯಿಂಟ್ಸ್ ಎಲ್ಲ ಹ್ಯಾಂಡಲ್ ಮಾಡ್ತಿರೋದು ಅವರೇ. ಪ್ಯಾಲೆಸ್ಟೈನ್ ಇಸ್ರೇಲ್ ಕಂಟ್ರೋಲ್ ಇದೆ. ಹೌದೌದು, 80%. ವೆಸ್ಟ್ ಬ್ಯಾಂಕ್ 80% ಪ್ಯಾಲೆಸ್ಟೈನ್ ಇದ್ರಲ್ಲಿ ಕಂಟ್ರೋಲ್ ಇದೆ. ಆಮೇಲೆ ಏನು ಮಾಡಿದ್ರು ಅಂದರೆ ಇನ್ನೊಂದು ಐಡಿಯಾ, ಇಸ್ರೇಲೀಸ್ನ ಸೆಟ್ಲ್ಮೆಂಟ್ಸ್ ಅಂತ ಮಾಡಿದ್ರು. ಎಲ್ಲೆಲ್ಲಿ ಖಾಲಿ ಜಾಗಗಳಿತ್ತು ಆ ಖಾಲಿ ಜಾಗಗಳೆಲ್ಲ ಈ ಒಳಗಿದ್ದಂತಹ ಇಸ್ರೇಲೀಸು, ಎಸ್ಪೆಷಲಿ ಆರ್ಥೋಡಾಕ್ಸ್ನ ಹೆಚ್ಚಾಗಿ
ನಿಮಗೆ ಸಬ್ಸಿಡೈಸ್ ರೇಟಲ್ಲಿ ಮನೆಗಳು ಕೊಡ್ತೀವಿ, ಫ್ರೀಯಾಗಿ ಶುರು ಫ್ರೀಯಾಗಿ ಕೊಟ್ಟಿದ್ದಾರೆ. ಸೊ ಅಲ್ಲಿ ಸೆಟ್ಲ್ಮೆಂಟ್ಸ್ ಅಂತ ಮಾಡಿದ್ರು ಚಿಕ್ಕದಾಗಿ. ಬಟ್ ಶುರುಲಿ ಮಾಡಿದಾಗ ಬಹಳ ಹೈ ರಿಸ್ಕ್ ಇತ್ತು, ಯಾಕಂದರೆ ಒಂದು 10 ಫ್ಯಾಮಿಲಿ ಇದ್ದಾಗ ಅಟ್ಯಾಕ್ ಮಾಡಿ ಸಾಯಿಸಿರುವಂತಹ ನಿದರ್ಶನಗಳು ಬೇಕಾದಷ್ಟಿದೆ. ಸ್ಲೋಲಿ ದೊಡ್ಡದಾಗ್ತಾ ಸೆಕ್ಯೂರಿಟಿ ಜಾಸ್ತಿ ಮಾಡ್ತಾ ಲ್ಯಾಂಡ್ನ ಆಕ್ರಮ ಮಾಡ್ಕೊಂಬಂದರು ಸುಮಾರು ಪ್ಯಾಲೆಸ್ಟೀನಿಯನ್ ಲ್ಯಾಂಡ್ಸ್ನ. ಸೊ ಇವತ್ತು ಆಲ್ಮೋಸ್ಟ್ 80% ವೆಸ್ಟ್ ಬ್ಯಾಂಕು ಇಸ್ರೇಲಿ ಕಂಟ್ರೋಲ್ಡು. ನೀವೆಲ್ಲಿ ನೋಡಿದ್ರೂ ನಿಮಗೆ ಇಸ್ರೇಲಿ ಸೋಲ್ಜರ್ಸ್ ಸಿಗ್ತಾರೆ. ಆದರೆ ನಮ್ಗೆ ಹೆಂಗೆ ಅಂದರೆ ನಮ್ಗೆ 2 ಕಡೆನೂ ಜನ ಓಕೆ, ಆದರೆ ಈ ಕಡೆ ಹೋದರೆ ಅವ್ರಿಗೆ ಪ್ರಾಬ್ಲಮ್ಮು, ಆ ಕಡೆ ಹೋದರೆ ಇವ್ರಿಗೆ ಪ್ರಾಬ್ಲಮ್ಮು. ಸೊ ಆ ಥರ ಇಸ್ರೇಲಿ ಸೆಟ್ಲ್ಮೆಂಟ್ಸಲ್ಲಿ ಕೂಡ ಹೋಗಿ ಪ್ಯಾಲೆಸ್ಟೈನಲ್ಲಿ ಉಳಿದಿದ್ದೆ ನಾನು. ಹಾರ್ಬ್ರಖಾ ಅಂತ ಒಂದು ಊರು, ಹೆಬ್ರಾನ್ ಅಂತ ಒಂದು ದೊಡ್ಡ ಊರಿದೆ. ಇದು ವೆಸ್ಟ್ ಬ್ಯಾಂಕ್ನ ಅಥವಾ ಪ್ಯಾಲೆಸ್ಟೈನ್ನ ಅತ್ಯಂತ ದೊಡ್ಡ ನಗರ. ಆ ನಗರದ ಮಧ್ಯನೇ ಇಸ್ರೇಲಿ ಸೆಟ್ಲ್ಮೆಂಟ್ ಇದೆ. ಇದು ಮೋಸ್ಟ್ ಸೆನ್ಸಿಟಿವ್ ಜಾಗ. ಅಲ್ಲಿ ಒಂದು ಕಡೆ ಉಳಿದಿದ್ದೆ ನಾನು. ಹೆಂಗೆ ಅಂದರೆ ಅದು ಸುತ್ತಮುತ್ತ ಯಾರು ಪ್ಯಾಲೆಸ್ಟೈನಿಯನ್ಸ್ ಬರೋಂಗಿಲ್ಲ, ಬಂದು ಶೂಟ್ ಮಾಡಿಬಿಡ್ತಾರೆ, ಆ ಲೆವೆಲ್ಗೆ ಇರ್ತಾರೆ. ಅಲ್ಲಿ ನನಗೊಬ್ಬ ಪ್ಯಾಲೆಸ್ಟೈನಿಯನ್ ಫ್ರೆಂಡ್ ಇದ್ದ. ಅವನು ನಾನು ಅಲ್ಲಿವರೆಗೂ ಹೋಗಿ ಗೊತ್ತಿಲ್ಲ ನನಗೆ. ಸೊ ಟ್ಯಾಕ್ಸಿಲಿ ಅವನೇ ಡ್ರಾಪ್ ಮಾಡೋಕ್ಕೆ ಬರ್ತಾನೆ, ನಾನೇ ಡ್ರಾಪ್ ಮಾಡ್ತೀನಿ ನಿನ್ನ ಅಂತ ಬರ್ತಾನೆ. ಆ ರಿಸ್ಕ್ ತೊಗೊಂಡು ಬರ್ತಾನೆ. ಅಲ್ಲಿ ಬಂದರೆ ಎಂಟ್ರಿಲಿ 4 ಮಿಷಿನ್ ಗನ್ ಇಡ್ತಾರೆ ನಮಗೆ, ಪಾಸ್ಪೋರ್ಟ್ ತೋರಿಸಿ ಅಂತ. ನನ್ನ ಪಾಸ್ಪೋರ್ಟ್ ತೋರಿಸಿದ ತಕ್ಷಣ ಓಕೆ ನೋ ಪ್ರಾಬ್ಲಮ್, ಯು ಗೆಟ್ ಔಟ್ ಅಂದ್ಬಿಟ್ಟು ಅವ್ರಿಗೆ ಹಿಂದೆ ತಿರುಗಿಸಕ್ಕೆ ಹೇಳ್ತಾರೆ ಇಮ್ಮಿಡಿಯೇಟ್ಲಿ. ಅವನು ಬೇಜಾರು ಮಾಡ್ಕೊಂಡು ಒಂದು ಬಾಯು ಹೇಳೋಕ್ಕಾಗಲ್ಲ. ನನ್ನ ಮೈಕ್ ಬೇರೆ ಬಿದ್ದೋಗ್ಬಿಡುತ್ತೆ DJ ಅದೇ ಟೆನ್ಷನಲ್ಲಿ. ನಾನು ಒಳಗೆ ಹೋಗ್ತೀನಿ, ಹಾರ್ಬ್ರಕಲ್ಲಿ ಇರ್ತೀನಿ, ಸೆಟ್ಲ್ಮೆಂಟ್ನ ನೋಡ್ತೀನಿ, ಇಲ್ಲಿರೋ ವಿಚಿತ್ರಗಳನ್ನೆಲ್ಲ ನೋಡ್ತೀನಿ. ಸೆಟ್ಲ್ಮೆಂಟ್ ನೋಡಿ ಮೈಕ್ ತೊಗೋಬೇಕು. ಇವಾಗ ಏನು ಮಾಡೋದು ಗೊತ್ತಿಲ್ಲ, ಮೈಕ್ ಇಲ್ಲ ಅವನ ಹತ್ರ ಇದೆ. ಅವನು ಈಗ ಕಮ್ಮಿ ಇದ್ದರೆ ಬಿಟ್ಬಿಡು, ನಾನು ವಾಪಸ್ ಅಂತೂ ಬರೋಕ್ಕಾಗಲ್ಲ ಅಂತ. ಇವರು ನಾವು ಅಲ್ಲಿಗೆ ಹೋಗಲ್ಲ ಅಂತ ಈ ಸೆಟ್ಲ್ಮೆಂಟಲ್ಲಿರೋರು. ಈ ಸೆಟ್ಲ್ಮೆಂಟಲ್ಲಿ ಉಳ್ಕೊಂಡಂತಹ ಮಗನ ಕನ್ವಿನ್ಸ್ ಮಾಡಿದೆ. ಕಾರಲ್ಲಿ ಒಂದು ಕಾಮನ್ ಪಾಯಿಂಟಲ್ಲಿ ಇಬ್ಬರಿಗೂ ಕಾಮನ್ ನ್ಯಾಷನಲ್ ಹೈವೇ ಇದೆ ವೆಸ್ಟ್ ಬ್ಯಾಂಕಲ್ಲಿ, ಅಲ್ಲಿ ಮೀಟ್ ಮಾಡೋಣ ಅಂತ. ಅಲ್ಲಿ ಮೀಟ್ ಮಾಡಿಬಿಟ್ಟು ಮೈಕ್ ವಾಪಸ್ ಇಸ್ಕೊಂಡು ಒಬ್ಬ ಪ್ಯಾಲೆಸ್ಟೈನಿಯನ್ ಫ್ರೆಂಡು, ಒಬ್ಬ ಜೂವಿಷ್ ಫ್ರೆಂಡು, ಇಬ್ಬರೂ ಶೇಕ್ ಹ್ಯಾಂಡ್ ಕೂಡ ಮಾಡಿಸ್ತೀನಿ ನಾನು ಒಂದು ಎಪಿಸೋಡಲ್ಲಿ. ನನ್ನ ಪ್ರಕಾರ ಅದು ನನ್ನ ವ್ಲಾಗಿಂಗ್ ಗೆಲುವು ಅಂತ ಹೇಳ್ತೀನಿ. ಸೊ ಮೈಕ್ ಕಳೆದೋಗಿದ್ದು ಒಂಥರ ಒಳ್ಳೆ ಉದ್ದೇಶಕ್ಕೆ ಆಯಿತು ಅನ್ನೋ ಥರ ಆಗೋಯ್ತಲ್ಲಿ. ಅಂದರೆ ಅದು ಒಂಥರ ಭಾಳ ಎಮೋಷ್ನಲ್ ಮೂಮೆಂಟು. ಅವರೆಲ್ಲ ಒಬ್ಬರು ಮುಖ ಒಬ್ರು ನೋಡಲ್ಲ ಅಂಥ ಸಿಚುವೇಷನಲ್ಲಿ ಶೇಕ್ ಹ್ಯಾಂಡ್ ಮಾಡಿದ್ದು. ಆಮೇಲೆ ನಾನು ಸೆಟ್ಲ್ಮೆಂಟಲ್ಲಿ ಉಳಿದಿದ್ದು, ಸೆಟ್ಲ್ಮೆಂಟ್ ಥಾಟ್ ಪ್ರೊಸೆಸ್ ಯೋಚನೆ ಮಾಡಿದ್ದು, ಯಾವಾಗಲೂ ಭಯದಲ್ಲಿ ಬದುಕಬೇಕು ಅವರು, ಯಾಕಂದರೆ ಎನಿ ಟೈಮ್ ಇವ್ರುಗಳು ಅಟ್ಯಾಕ್ ಮಾಡ್ಬೋದು. ಆ ಥರ ಎಲ್ಲ ಸಿಚುವೇಶನ್ಸ್ ತುಂಬ ಕಾಂಪ್ಲೆಕ್ಸ್ ಇದೆ. ಎಲ್ಲ ಕಡೆ ಗನ್ನು, ಎಲ್ಲ ಕಡೆ ಟೆನ್ಷನ್ನು. ಜೋಬಲ್ಲೂ ಕೂಡ ಕೈ ಹಾಕ್ಬಿಡೋಬೇಡಿ ಅಂತ ಹೇಳ್ತಾರೆ, ಯಾಕಂದರೆ ಜೋಬಲ್ಲಿ ಕೈ ಹಾಕಿದ್ರೆ ಗನ್ನಿದೆ ಅಥವಾ ಏನಾದ್ರು ಆಯುಧ ಇದೆ ಅಂತ ಶೂಟ್ ಮಾಡಿರೋ ನಿದರ್ಶನಗಳು ಇವೆ. ಅದಾದಮೇಲೆ ಹೆಂಗೆ ಅಂದರೆ ಹೈವೇಸಲ್ಲೆಲ್ಲ ಇಸ್ರೇಲಿ ಬಸ್ ಸ್ಟಾಪ್ಸ್ ಅಂತ ಇರುತ್ತೆ, ಅದರಲ್ಲಿ ಬಸ್ ಸ್ಟಾಪ್ಗಳಿಗೆ 3 ಜನ ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ ಗನ್ ಇಟ್ಕೊಂಡು. ಯಾಕೆಂದರೆ ಮುಂಚೆ ನಾರ್ಮಲ್ ಆಗಿತ್ತಂತೆ. ಆಮೇಲೆ ಬ್ಯಾರಿಕೇಡ್ಸ್ ಇರುತ್ತೆ, ದೊಡ್ಡ ಕಾಂಕ್ರೀಟ್ ಬ್ಯಾರಿಕೇಡ್ಸು. ಮುಂಚೆ ಏನು ಮಾಡೋರು, ಪ್ಯಾಲೆಸ್ಟೈನಿಯನ್ಸ್ ಬಂದು ಇಸ್ರೇಲೀಸ್ನ ಗುದ್ದಿ ಸಾಯಿಸ್ಬಿಡೋರು ಬಸ್ ಸ್ಟಾಪಲ್ಲಿ, ವೆಹಿಕಲ್ ಹೊಡೆದು ಸಾಯಿಸ್ಬಿಡೋದು. ಹೆಂಗಾರ ಸಾಯಿಸ್ಬೇಕು ಒಟ್ಟಲ್ಲಿ. ಎಲ್ಲರ ಆಂಬಿಷನ್ ಏನಂದರೆ ಒಬ್ರನ್ನೊಬ್ರು ಸಾಯಿಸ್ಬೇಕಲ್ಲಿ. ಸೆಟ್ಲ್ಮೆಂಟ್ ಅಂದರೆ ನನ್ನ ಊರಿಗೆ ಬಂದು ನೀನು ಸೆಟ್ಲ್ಮೆಂಟ್ ಯಾಕೆ ಮಾಡ್ಕೊಂಡಿದ್ಯಾ, ನಾನು ನಿನ್ನ ಸೆಟ್ಲ್ ಮಾಡ್ತೀನಿ ಅಂತ ಗುದ್ದೋದು. ಸೊ ಅದನ್ನು ಅವ್ರನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಇನ್ನೂ ಹೆಚ್ಚು ಟ್ರೂಪ್ಸು. ಸೊ ಈ ಥರ ಹಾಗೆ ಒಂದರಿಂದ ಒಂದು ಇವತ್ತು ಯಾವ ಸಿಚುವೇಷನಲ್ಲಿದೆ ಅಂದರೆ ಒಬ್ರನ್ನೊಬ್ರು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇದಕ್ಕೆ ಸೊಲ್ಯೂಷನ್ ಸಿಗುತ್ತೋ ಇಲ್ವೋ ನನಗಂತೂ ಡೌಟು. ಬಟ್ ಏನಂದರೆ ಸಿಚುವೇಶನ್ ಈ ಥರ ಇತ್ತು ನಾನು ಹೋದಾಗ. ಸೆಟ್ಲ್ಮೆಂಟ್ಸ್ ಆಗ್ಬೋದು, ಪ್ಯಾಲೆಸ್ಟೈನ್ ಆಗ್ಬೋದು. ಜೆರಿಕೋನ ನೋಡಿದೆ, ಬಹಳ ಚೆನ್ನಾಗಿತ್ತು, ಅಲ್ಲಿ ಜನಗಳು ಸೂಪರಾಗಿದ್ದರು. ಅದಾದಮೇಲೆ ನ್ಯಾಬ್ಲೂಸ್ಗೆ ಹೋದೆ. ನ್ಯಾಬ್ಲೂಸ್ ಭಾಳ ಸೆನ್ಸಿಟಿವ್ ಮತ್ತು ಭಾಳ ವರ್ಲ್ಡ್ ಫೇಮಸ್ ಕುನಾಫಾ ಅಂತ ಮಾಡ್ತಾರೆ, ಒಂದು ಸಿಹಿ ತಿಂಡಿ ಮಿಡ್ಲ್ ಈಸ್ಟಲ್ಲಿ. ಅದು ಶುರುವಾದಂತಹ ಜಾಗ. ಸೊ ಅದನ್ನು ಆ ಒಂದು ಟ್ರೆಡಿಷ್ನಲ್ ಶಾಪ್ಗೆ ಹೋಗಿ ಅಲ್ಲಿಯ ಬೀದಿಗಳಲ್ಲಿ ಓಡಾಡಿ ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡು ಅದಾದ್ಮೇಲೆ ವಾಪಸ್ ಬರ್ತಾ ಇನ್ನೊಂದೆರಡು ಲೋಕಲ್ ಜೊತೆಗೆ ಬೆರೆತು ಹೆಬ್ರಾನ್ಗೆ ಹೋಗಿದ್ದೆ. ಹೆಬ್ರಾನಲ್ಲಿ ಕೂಡ ಉಳಿದಿದ್ದೆ, ಅಲ್ಲಿಯ ಲೋಕಲ್ ಜನಗಳ ಜೊತೆಗೆ. ಹೆಬ್ರಾನ್ನ ಲೋಕಲ್ ಊಟ ತಿಂಡಿ, ಅಲ್ಲಿಯ ಕಲ್ಚರು. ಆಮೇಲೆ ಅಲ್ಲೆಲ್ಲ ಯಾವ ಥರ ಆಗ್ಬಿಟ್ಟಿದೆ ಅಂದರೆ ಮುಂಚೆಲ್ಲ ಟೂರಿಸ್ಟ್ಗಳು ಬರೋರು ಸಾಕಷ್ಟು, ಇಸ್ರೇಲಿಂದ ಇಂಡಿಯನ್ಸ್ ಬರೋರು ಎಲ್ಲ ಬರೋರು, ಅಂದರೆ ಬೇರೆ ಬೇರೆ ಜನಗಳು. ಆದರೆ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದರೆ ಯಾರೂ ಬರ್ತಾ ಇಲ್ಲ. ಸೊ ಬಿಸ್ನೆಸ್ ಟೋಟಲ್ ಸ್ಟಾಪ್ ಆಗಿದೆ. ಲೋಕಲ್ಸ್ ಹತ್ರ ದುಡ್ಡಿಲ್ಲ. ಯಾಕೆಂದರೆ ಮುಂಚೆ ಎಲ್ಲ ಪ್ಯಾಲೆಸ್ಟೈನಿಯನ್ ಜನಗಳು ಇಸ್ರೇಲ್ಗೆ ಹೋಗ್ಬಿಟ್ಟು ಕೆಲಸ ಮಾಡಿ ದುಡ್ಕೊಂಬಂದು ಇಲ್ಲಿ ಖರ್ಚು ಮಾಡೋರು. ಈಗ ಅವ್ರಿಗೆ ಅದು ಒಂದು ದೊಡ್ಡ ಮಹಾಗೋಡೆ ಇದೆ, ನಿಮಗೆ ಇದ್ರ ಬಗ್ಗೆ ಗೊತ್ತಿರಬೇಕು. ಇಸ್ರೇಲ್ ಮತ್ತು ವೆಸ್ಟ್ ಬ್ಯಾಂಕ್ ಮಧ್ಯೆ ಒಂದು ದೊಡ್ಡ ಮಹಾಗೋಡೆ ಇದೆ. ಇಡೀ ದೇಶಕ್ಕೆ 2 ದೇಶ. ಹಾಂ ಹೌದು, ಕಟ್ಟಿದ್ದಾರೆ. ಯಾಕೆಂದರೆ ಇವ್ರುಗಳು ಜಂಪ್ ಮಾಡಿಬಿಡೋರು ಆ ಕಡೆ ಈ ಕಡೆಗೆ. ಸೊ ಜಂಪ್ ಮಾಡಬಾರ್ದು ಅಂತ ಯಾವ ಥರ ಗೋಡೆ ಕಟ್ಟಿದ್ದಾರೆ ಅಂದರೆ ಭೂಮಿ ಕೆಳಗಡೆ 4 ಕಡೆ ಕಟ್ಟಿದ್ದಾರೆ. ಯಾಕಂದರೆ ಭೂಮಿ ಕೆಳಗಡೆ ಕೊರೆದುಕೊಂಡು ಹೊಟ್ಟೋಗ್ಬಿಡೋರಂತೆ. ಆಮೇಲೆ ಮೇಲೆ ಎಷ್ಟು ಆಲ್ಮೋಸ್ಟ್ ತುಂಬ ದೊಡ್ಡದು ಮಾಡಿದ್ದಾರೆ, ಹಾರಿದ್ರೆ ಸತ್ತೋಗ್ಬಿಡ್ತಾರೆ ಆ ಥರ. ಅಂಥದ್ರಲ್ಲೂ ಹಾರ್ತಾ ಅಂತ ಇವತ್ತಿಗೂ ಜನ ಈ ಕಡೆಯಿಂದ ಆ ಕಡೆಗೆ. ಈ ಜೈಲ್ ಹಾರ್ತಾರಲ್ಲ, ಹಾಂ ಅಂತ ಎಷ್ಟು ದೊಡ್ಡ ಮಹಾಗೋಡೆ ಅಂದರೆ ಇಮ್ಯಾಜಿನು ಮಾಡೋಕ್ಕಾಗಲ್ಲ. ವೆಸ್ಟ್ ಬ್ಯಾಂಕ್ ಗೋಡೆ ಅಂತ ಕರೀತಾರೆ ಅದನ್ನು. ಅಂಥ ಗೋಡೆನ ಹಾರ್ತಾರೆ ಇಲ್ಲಿ ಜನಗಳು, ಹುಚ್ಚತನ ಅದು. ಆಮೇಲೆ ಅಂಥ ಗೋಡೆ ಕಟ್ಟಿದ್ದಾರೆ ನೋಡಿ ಇವರುಗಳು. ಅಂಥ ಗೋಡೆ ಅಷ್ಟುದ್ದ ಕಟ್ಟಿದ್ದಾರೆ ಇಡೀ ದೇಶದ ಮಧ್ಯೆ ಗೋಡೆನ. ಕೆಲವು ಪೋರ್ಷನ್ಸಲ್ಲಿ ಇನ್ನೂ ಕಟ್ತಾ ಇದ್ದಾರೆ, ಅಲ್ಲೆಲ್ಲ ಬೇಲಿಗಳಿವೆ. ಅಂಥ ಸಿಚುವೇಷನಲ್ಲಿ ಯಾರೇ ಆ ಕಡೆ ಈ ಕಡೆ ಕಾಣಿಸ್ಕೊಂಡು ಶೂಟ್ ಮಾಡಿಬಿಡ್ತಾರೆ.
ಸೊ ಈ ಗೋಡೆ ಇದ್ದು ಈ ಒಂದು ಟೆನ್ಷನ್ಸು, ಸದಾ ಗನ್ನು, ಇದ್ರ ಮಧ್ಯ ಸೆಟ್ಲ್ಮೆಂಟ್ಸು, ಇದ್ರ ಮಧ್ಯ ಪ್ಯಾಲೆಸ್ಟೀನಿಯನ್ ಜನ, ಇಸ್ರೇಲಿ ಆರ್ಮಿ, ಅಲ್ಲಿ ಥಾಟ್ ಪ್ರಾಸೆಸ್ಸು, ಇವೆಲ್ಲ ಬಹಳ ನಿಮ್ಮನ್ನ ಉದ್ರೇಕಕ್ಕೆ ಒಳಗೆ ಮಾಡುತ್ತೆ. ಅಂದರೆ ಹಿಂಗೆ ಇರುತ್ತೆ ಯಾವತ್ತೂ, ಏನಾಗುತ್ತೋ ಯಾವ ಕ್ಷಣದಲ್ಲಿ ಎಲ್ಲಿ ಬೇಕೋ ಏನು ಬೇಕೋ ಆಗ್ಬೋದು ಅಂತಲೇ ಅನಿಸ್ತಾ ಇರುತ್ತೆ ನಿಮ್ಗೆ ಹೊರತು ಒಂದು ನಿಮಿಷರು ಜನಗಳಲ್ಲಿ ಎರಡು ಸೈಡವರೂ ಶಾಂತಿಯಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಸಮಯ ಸಂದರ್ಭ ನಾನು ನೋಡಿದಾಗ ಇದಿದ್ದು. ಸೊ ಅದಾದಮೇಲೆ ಪ್ಯಾಲೆಸ್ಟೈನ್ನ ನೋಡಿಕೊಂಡು ವಾಪಸ್ ಜೆರುಸಲೇಮಿಂದ ಎಕ್ಸಿಟ್ ಆಗಿ ಇಸ್ರೇಲಿ ಅದೇ ಹೈಫಾ ಅವೆಲ್ಲ ನೋಡಿ ಅಗ್ರಿಕಲ್ಚರ್ನ ಅಬ್ಸರ್ವ್ ಮಾಡಿ ಸಂಪೂರ್ಣವಾಗಿ ಈ ಒಂದು ದೇಶದ ಒಂದು ಆಯಾಮನ ಅರ್ಥ ಮಾಡಿಕೊಂಡು ಅದಾದಮೇಲೆ ಲಾಸ್ಟ್ ಒಂದು ಬಾರ್ಡರ್ ಟೌನ್ ಇದೆ ಇಲಾತ್ ಅಂದ್ಬಿಟ್ಟು, ಇಲಾತ್ ಮೂಲಕ ಇಸ್ರೇಲ್ನ ನಾನು ಎಕ್ಸಿಟ್ ಮಾಡ್ತೀನಿ ಜಾರ್ಡನ್ ದೇಶಕ್ಕೆ. ಸೊ ಆಮೇಲೆ ಜಾರ್ಡನ್ ದೇಶವನ್ನು ಎಕ್ಸ್ಪ್ಲೋರ್ ಮಾಡ್ತೀನಿ. ಜಾರ್ಡನ್ ದೇಶ ಕೂಡ ಮಸ್ಟ್ ವಿಸಿಟ್ ಎಲ್ಲರಿಗೂ, ಯಾಕೆಂದರೆ ಟೂರಿಸಮ್ಗೆ ಬಹಳ ಫ್ರೆಂಡ್ಲಿ ನೇಷನು. ಮತ್ತು ಅಲ್ಲಿರೋ ಒಂದು 2-3 ವಾದಿರಮ್ ಆಗ್ಬೋದು ಅಥವಾ ಪೆಟ್ರಾ ಆಗ್ಬೋದು, ನಿಜವಾಗ್ಲೂ ಅದ್ಭುತಗಳು. ಅಲ್ಲಿ ಒಂದು ಸ್ವಲ್ಪ ದಿವಸಗಳು ಅಥವಾ ಸ್ವಲ್ಪ ಕ್ಷಣಗಳು ಕಳಿಲೇಬೇಕು ಪ್ರತಿಯೊಬ್ಬರು. ಬಟ್ ಸಮ್ಮರ್ ಸೀಸನಲ್ಲಿ ಮಾತ್ರ ಹೋಗ್ಬಾರ್ದು, ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ಬಟ್ ನಾನು ಹೋಗ್ಬಿಟ್ಟಿದ್ದೆ ಅನ್ಫಾರ್ಚುನೇಟ್ಲಿ, ಅದಕ್ಕೋಸ್ಕರ ನೋಡ್ಕೊಂಬಂದೆ. ಬಟ್ ಈ ಒಂದು ಯುನೀಕ್ ಇಸ್ರೇಲಿ ಪರ್ಸ್ಪೆಕ್ಟಿವ್ ಸಿಕ್ಕಿದ್ದು ಕಾರಣ ಎಕ್ಸ್ಟೆನ್ಸಿವ್ಲಿ ಟ್ರಾವೆಲ್ ಮಾಡಿದ್ದಕ್ಕೆ. ಒಂದು ಕಡೆ ಉಳಿಲಿಲ್ಲ, ಇಡೀ ದೇಶವನ್ನು ಸಂಪೂರ್ಣವಾಗಿ ಪ್ರತಿಯೊಂದು ಜಾಗಕ್ಕೂ ಸುತ್ತಿ, ಪ್ರತಿಯೊಂದು ಊಟನೂ ಟೇಸ್ಟ್ ಮಾಡಿ, ಪ್ರತಿಯೊಬ್ಬರ ಜೊತೆಗೂ ಮಾತಾಡಿ, ಯಾರ ಬಾಯಲ್ಲೂ ಪೊಲಿಟಿಕ್ಸ್ ಅಥವಾ ವಾರ್ ಬಗ್ಗೆ ಮಾತಾಡದೆ ಮುಗಿಯಲ್ಲ, ಶುರುವಾಗಲ್ಲ. ಸೊ ಕಾಮನ್ ಫ್ಯಾಕ್ಟರ್. ಹಾಂ, ಆಮೇಲೆ ಯಾರ ಮುಖದಲ್ಲೂ ಖುಷಿ ಇಲ್ಲ, ಎಲ್ಲರೂ ಒಂದು ಲೆವೆಲಲ್ಲಿ ಬೇಜಾರಲ್ಲಿ ಅಥವಾ ಟೆನ್ಷನಲ್ಲಿ ಇದ್ದೇ ಇದ್ದಾರೆ. ಸೊ ಈಗ ನಾವು ಉದಾಹರಣೆಗೆ ರಿಲ್ಯಾಕ್ಸ್ ಆಗಿರ್ತೀವಲ್ಲ, ಈ ಥರ ಎಲ್ಲ ಇಲ್ಲ. ನಾಗರ ಪಂಚಮಿ ತುಂಬ ಕಷ್ಟ, ತುಂಬ ಕಷ್ಟ. ಇಷ್ಟಲ್ಲ ಅದೇ ಈ ರಿಯಲ್ ಎಸ್ಟೇಟ್ ಹೋರಾಟ ಭೂಮಿಗಾಗಿ ನೀನ ಈಗ ಇಲ್ಲದ್ರೆ ಯಾರ ಉಳಿವು ಪ್ರಶ್ನೆ, ನಾನಿರಬೇಕು ಇಲ್ಲ ನೀವಿರಬೇಕು. ಒಟ್ಟು ಮಹಾಭಾರತ ತುಂಬ ದೂರ ಹೋಗ್ಬಿಟ್ಟಿದ್ದಾರೆ, ಹಿಂದಿಗೆ ಬರೋಕ್ಕಾಗಲ್ಲ ಇಬ್ರು. ಈಗ ಸಾಕಷ್ಟು ಸರಿ ಒಂದು ಪೀಸ್ ಟ್ರೀಟಿ ಕೂಡ ಆಗಿತ್ತು. ಪೀಸ್ ಟ್ರೀಟಿ ಮಾಡಿಬಿಟ್ಟು ಬಿಲ್ ಕ್ಲಿಂಟನ್ ಅವರು ಈ ಕಡೆಯಿಂದ ಯಾಸಿರ್ ಅರಾಫತ್ ಗೊತ್ತಿರಬೇಕು ನಿಮಗೆ, ಯಾಸಿರ್ ಅರಾಫತ್ ಮತ್ತು ಈ ಕಡೆಯಿಂದ ಒಬ್ಬರು ಪ್ರೈಮ್ ಮಿನಿಸ್ಟರ್ ಇದ್ದರು, ಇಬ್ಬರನ್ನು ಕೂರಿಸಿ ಫೈನಲ್ ಮಾಡಿದ್ರು. ಬಟ್ ಇಬ್ಬರು ಯಾಕೆ ಒಪ್ಕೊಳ್ಳಿಲ್ಲ ಅಂದರೆ ಜೆರುಸಲಮ್ ನಂಗೆ ಬೇಕು ಅಂತ ಪ್ಯಾಲೆಸ್ಟೈನು, ಜೆರುಸಲಮ್ ನಮ್ಮದು ಅಂತ ಇವರು. ಯಾಕಂದರೆ ಇಬ್ಬರದು ಹೋಲಿ ಜಾಗ ಇರೋದು ಅದೇನೆ. ಸೊ ಒಟ್ಟೇನು ಇವ್ರು ಹೊಡೆದಾಡ್ತಿರೋದು ಯಾವ ಜಾಗಕ್ಕೆ? ಧರ್ಮದ ಒಂದು ಜಾಗಕ್ಕೆ. ಹಾಂ, ಅದಾದಮೇಲೆ ಓವರ್ ಆಲ್ ಇಸ್ರೇಲ್ ಕೂಡ, ಯಾಕಂದರೆ ಇಸ್ರೇಲು ನಮ್ಮ ಜಾಗಕ್ಕೆ ಬಂದು ನಮ್ಮ ಜಾಗವನ್ನು ತೊಗೊಂಡು ತಮ್ಮ ದೇಶ ಕಟ್ಕೊಂಡ್ರು ಅಂತ ಪ್ಯಾಲೆಸ್ಟೈನವ್ರು ಹೇಳೋದು. ಇಸ್ರೇಲ್ನವ್ರು ಹೇಳೋದು ನಮ್ಮ ಜನ್ಮಸಿದ್ಧ ಹಕ್ಕು, ಇದು ನಮ್ಮ ಪೂರ್ವಜರು ಇದ್ದಂತಹ ಜಾಗ ಅಂತ. ನಮ್ಮನ್ನು ಅವಾಗ ಓಡಿಸ್ಬಿಟ್ಟಿದ್ರಿ, ಇವಾಗ ಮತ್ತೆ ವಾಪಸ್ ಬರ್ತಾ ಇದ್ದೀವಿ ಅಂತ. ಸೊ ಯಾರು ಸರಿ ಇದ್ರ ಮಧ್ಯ ಇವ್ರು ಬೇರೆ ಇದ್ದಾರೆ. ಒಟ್ಟು ಭೂಮಿಗಾಗಿ ಜಗಳ ಮತ್ತು ತಮ್ಮ ವಿಷಯಗಳಿಗೋಸ್ಕರ ಜಗಳ, ತಮ್ಮ ಮತಕ್ಕೆ. ಇದ್ರ ಮಧ್ಯೆ ಕ್ರಿಶ್ಚಿಯನ್ಸ್ ಜಗಳ ಕೂಡ ಇದೆ. ಯಾಕೆಂದರೆ ಬೆತ್ಲೆಹೆಮ್ ಜೀಸಸ್ ಹುಟ್ಟಿದಂತಹ ಜಾಗ ಇರೋದು ಪ್ಯಾಲೆಸ್ಟೀನಲ್ಲಿ, ಜೀಸಸ್ನ ಕ್ರೂಸಿಫೈ ಮಾಡಿದಂತಹ ಜಾಗ ಇರೋದು ಈಗಿನ ಇಸ್ರೇಲ್ನಲ್ಲಿ, ಜೆರುಸಲೇಮ್ನಲ್ಲಿ. ಮಿಕ್ಕಿದವ್ರು ಹೇಳೋ ಪ್ರಕಾರ ಜೆರುಸಲೇಮ್ ನಮ್ಮದು, ಪ್ಯಾಲೆಸ್ಟೈನ್ ಕಡೆ ಹೋಗ್ಬಿಟ್ಟು ನಾನು ಇಸ್ರೇಲಲ್ಲಿ ಜೆರುಸಲೇಮ್ಗೆ ಹೋಗಿದ್ದೆ ಅಂದರೆ ಅವ್ರು ಒಪ್ಪಲ್ಲ, ಅದು ಪ್ಯಾಲೆಸ್ಟೈನ್ ಅಂತಲೇ ಹೇಳೋದು. ಯಾಕೆಂದರೆ ಜೆರುಸಲೇಮ್ ವಿಚಾರಕ್ಕೆ ಬಂದರೆ, ಗೋಲಾನ್ ಹೈಟ್ಸ್ ವಿಚಾರಕ್ಕೆ ಬಂದರೆ, ಒಂದು ಯುದ್ಧದ ನಂತರ 1968 70 ಒಂದು ಯುದ್ಧ ಆಗುತ್ತೆ. ಅಲ್ಲಿವರೆಗೂ ಜೆರುಸಲೇಮು ಜಾರ್ಡನ್ ಕಂಟ್ರೋಲಲ್ಲಿರುತ್ತೆ. ಜಾರ್ಡನನ್ನು ಸೋಲಿಸ್ತಾರೆ ಇಸ್ರೇಲು, ಆವಾಗ ಕಿತ್ಕೋತಾರೆ ಜಾಗವನ್ನು. ಈಗ ಯಾವುದೇ ಯುದ್ಧ ಸೋತ್ರೂ, ಈಗ ಚೀನಾ ವಿರುದ್ಧ ನಾವು ಯುದ್ಧ ಸೋತಾಗ ಅಕ್ಸೈ ಚೀನ್ ಕಳ್ಕೊಂಡ್ವಿ, ಹಾಗೆ ಸಾಕಷ್ಟು ನಾರ್ತ್ ಈಸ್ಟ್ ರೀಜನ್ಸ್ನ ಕಳ್ಕೊಂಡ್ವಿ. ಅದೇ ಥರ ಇವ್ರುಗಳು ಕೂಡ ಜಾರ್ಡನ್ ಜೊತೆ ಯುದ್ಧ ಗೆದ್ದಾಗ ಜೆರುಸಲೇಮ್ನ ಇವ್ರ ಕಡೆ ತಗೋತಾರೆ. ಅಲ್ಲಿವರೆಗೂ ಜೆರುಸಲೇಮ್ ಜಾರ್ಡನ್ ಕಡೆ ಇರುತ್ತೆ, ಅದಾದಮೇಲೆ ಈ ಕಡೆಗೆ ಬರುತ್ತೆ. ಸೊ ಯಾರು ಗೆಲ್ತಾನೆ ಅವ್ನ ಕಡೆ ಹೋಗ್ತಿರ್ತದೆ. ಅಲ್ಲ, ಅದೇ ತಾನೇ ನಿಯಮ. ಈಗ ಗೆದ್ದೋನೇ ತಾನೇ ಸರ್ದಾರ, ಗೆದ್ದೋನೇ ತಾನೇ ಕಿತ್ಕೊಳ್ಳೋದಿಲ್ಲ ಅದನ್ನು. ಸೊ ಇವಾಗ ಸಮಸ್ಯೆ ಏನು, ಕ್ರಿಶ್ಚಿಯನ್ಸ್ ಹೋದರೆ ಇಸ್ರೇಲ್ಗೆ ಹೋಗಬೇಕು, ಪ್ಯಾಲೆಸ್ಟೈನ್ಗೆ ಹೋಗಬೇಕು ಅಂದರೆ ಮೂರು ಬಹಳ ಹೋಲಿ ಜಾಗ ಇದೆ ಕ್ರಿಶ್ಚಿಯನ್ಸ್ಗೆ. ಒಂದು ಜೀಸಸ್ ಹುಟ್ಟಿದಂತಹ ಸ್ಥಳ, ಅದು ಬೆತ್ಲೆಹೆಮ್ ಪ್ಯಾಲೆಸ್ಟೈನಲ್ಲಿರೋದು. ಜೀಸಸ್ನ ಕ್ರೂಸಿಫೈ ಮಾಡಿದಂತಹ ಸ್ಥಳ ಅದು ಇಸ್ರೇಲಲ್ಲಿರೋದು ಸದ್ಯಕ್ಕೆ, ಜೆರುಸಲೇಮ್ನಲ್ಲಿ. ಇನ್ನೊಂದು ಮೂರನೇ ಜಾಗ ಜಾರ್ಡನಲ್ಲಿದೆ, ಬೆಥನಿ ಬಿಯಾಂಡ್ ಜಾರ್ಡನ್ ಅಂತ ಹೇಳ್ತಾರೆ. ಜೀಸಸ್ನ ಬ್ಯಾಪ್ಟೈಸ್ ಮಾಡಿದಂತಹ ಜಾಗ. ಬ್ಯಾಪ್ಟಿಸಮ್ ಅಂದರೆ ನೀರಲ್ಲಿ, ಪವಿತ್ರವಾದ ನೀರಲ್ಲಿ ಅದ್ದಿ ಎತ್ತದಾಗ ಅವನು ಕ್ರಿಶ್ಚಿಯನ್ ಆದ ಅಥವಾ ಯೇಸುವಾದ ಅಂತ ಹೇಳ್ತಾರಲ್ಲ. ಅಥವಾ ಇವತ್ತಿಗೂ ಅಷ್ಟೇ ಮಕ್ಕಳನ್ನೆಲ್ಲ, ಚಿಕ್ಕ ಮಕ್ಕಳನ್ನ ನೀರಲ್ಲಿ ಅದ್ದಿ ಎತ್ತಾರಲ್ಲ ಹೋಲಿ ವಾಟರಲ್ಲಿ. ಸೊ ಆ ಬ್ಯಾಪ್ಟೈಸ್ ಆದ ಜಾಗ. ಸೊ ಈ 3 ಹೋಲಿ ಜಾಗ 3 ದೇಶದಲ್ಲಿದೆ. ಸೊ ಸಾಕಷ್ಟು ಜನ ಟೂರ್ಗೆ ಹೋಗ್ತಾರೆ, ಇದಕ್ಕೋಸ್ಕರನೇ ಹೋಲಿ ಟೂರ್ ಅಂತ ಹೋಗ್ತಾರೆ 3 ಜಾಗಗಳನ್ನ ನೋಡೋದಕ್ಕೆ. ಸೊ ಇದ್ರ ಮಧ್ಯ ಕ್ರಿಶ್ಚಿಯನ್ಸ್ದು ಕೂಡ ಸಾಕಷ್ಟು ವಿಷಯಗಳಿದೆ ಇದರಲ್ಲಿ. ಸೊ ಇವೆಲ್ಲ ಒಟ್ಟಾರೆ ಕೂಡಿ ಸಾಕಷ್ಟು ಸಮಸ್ಯೆಗಳಿಗೆ ಎಡೆ ಮಾಡಿಕೊಟ್ಟಿದೆ. ಇದು ಎಲ್ಲಿಗೆ ಅಂತ್ಯ ಆಗುತ್ತೋ ಯಾರಿಗೂ ಗೊತ್ತಿಲ್ಲ. ಬಟ್ ಇದು ನನ್ನ ಅನುಭವ.
ಇನ್ನೂ ಸಾಕಷ್ಟು ವಿಚಾರಗಳು ಮರ್ತಿದಿನ ಹೇಳಕ್ಕೆ ಗೊತ್ತಾಯ್ತಾ ಇಲ್ವಾ, ಬಟ್ ಗೊತ್ತಿರೋಷ್ಟು ಖಂಡಿತ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದೆ. ಇನ್ನೊಂದು ಬಹಳ ಮುಖ್ಯವಾದ ಜೂಯಿಷ್ ಹಾಲಿಡೇ ಬಗ್ಗೆ ನಾವೆಲ್ಲರೂ ಮಾತಾಡಬೇಕು. ಇದರಿಂದ ನಾವು ಕಲಿಯೋದು ಸಾಕಷ್ಟಿದೆ. ಶಬಾತ್ ಅಂತ ಹೇಳ್ತಾರೆ. ಶುಕ್ರವಾರದ ಸಂಜೆ ಅಥವಾ ಶುಕ್ರವಾರದ ಮಧ್ಯಾಹ್ನ ಇದೆ 4 ಗಂಟೆ ಸಮಯಕ್ಕೆ ಶುರುವಾಗುತ್ತೆ, 25 ಗಂಟೆಗಳ ಕಾಲ, ಶನಿವಾರ ಸಂಜೆ 5 ಗಂಟೆವರೆಗೂ ಇರುತ್ತೆ. ಸೊ ಏನು ಮಾಡ್ತಾರೆ ಶಬ್ಬತ್ತಲ್ಲಿ ಅಂದರೆ, ಶಬ್ಬತ್ ಇಸ್ ಟೋಟಲ್ ರೆಸ್ಟ್ ಟು ಬಾಡಿ ಆ್ಯಂಡ್ ಮೈಂಡ್, ಡಿಟಾಕ್ಸಿಫಿಕೇಶನ್ ಆಫ್ ಬಾಡಿ ಆ್ಯಂಡ್ ಮೈಂಡ್ ಅಂತ ಹೇಳೋದು ಇಸ್ರೇಲಿ ಜನಗಳು ಅಥವಾ ಯಹೂದಿ ಜನಗಳು. ಅಲ್ಲಿ ಅರಬ್ಸ್ ಫಾಲೋ ಮಾಡಲ್ಲ ಇದನ್ನು, ಅಲ್ಲಿಯ ಇಸ್ರೇಲೀಸ್ ಅಥವಾ ಯಹೂದಿಗಳು ಮಾತ್ರ ಫಾಲೋ ಮಾಡ್ತಾರೆ, ಎಸ್ಪೆಷಲಿ ಆರ್ಥೋಡಾಕ್ಸ್. ಅವರ ಪ್ರಕಾರ ಏನಂದರೆ, 6 ದಿವಸ ನೀವು ಜೀವನದಲ್ಲಿ ಕೆಲಸ ಮಾಡಿದ್ರೆ 1 ದಿವಸ ಸಂಪೂರ್ಣವಾಗಿ ವಿಶ್ರಾಂತಿಯನ್ನು ಪಡಿಬೇಕು ಅಂತ. ಯಾವ ರೀತಿ ವಿಶ್ರಾಂತಿ ಪಡಿಬೇಕು? ಯಾವುದೇ ರೀತಿಯ ಕೆಲಸ ನೀವು ಮಾಡೋಂಗಿಲ್ಲ, ಯಾವುದೇ ರೀತಿಯ ನೀವು ಕೆಲಸ ಮಾಡೋಂಗಿಲ್ಲ, ಗಾಡಿ ಓಡಿಸೋಂಗಿಲ್ಲ, ಮೊಬೈಲ್ ಫೋನನ್ನು ಯೂಸ್ ಮಾಡೋಂಗಿಲ್ಲ, ಹೊಲಿಯೋಂಗಿಲ್ಲ, ಉಳೋಂಗಿಲ್ಲ. ಬರೀ ನೀವು ಒಬ್ಬರೇ ಅಲ್ಲ, ನೀವು, ನಿಮ್ಮ ಮಕ್ಕಳು, ನಿಮ್ಮ ಹೆಂಡತಿ, ನಿಮ್ಮ ಮನೆ ಕೆಲಸಗಾರರು, ನೀವು ಸಾಕಿರೋ ಪ್ರಾಣಿ, ನಾಯಿ ಆಗ್ಬೋದು, ನರಿ ಆಗ್ಬೋದು, ಕುದುರೆ ಆಗ್ಬೋದು, ಯಾವುದಕ್ಕೂ ಕೆಲಸ ಕೊಡೋಂಗಿಲ್ಲ. ಅವತ್ತಿನ ದಿವಸ ನೀವು ರೆಸ್ಟ್ ತೊಗೋಬೇಕು, ಸಂಪೂರ್ಣ ರೆಸ್ಟ್. ಮತ್ತು ಫ್ಯಾಮಿಲಿ ಜೊತೆ ಕಾಲ ಕಳಿಬೇಕು. ಅದೇ ಶಬ್ಬತ್ನ ಮೇನ್ ಉದ್ದೇಶ. ಇವಾಗ ಇತ್ತೀಚಿನ ದಿವಸಗಳಲ್ಲಿ ಏನಾಗ್ತದೆ, ನಾವೆಲ್ಲರೂ ಎಲ್ಲೇ ಕೂತ್ರು, ಒಂದು ಹೋಟೆಲ್ಗೆ ಹೋದ್ರು, ಊಟಕ್ಕೆ ಹೋದ್ರು, ಟ್ರಿಪ್ಗೆ ಹೋದ್ರೂ ನಾವು ಮೊಬೈಲ್ ಇಟ್ಕೊಂಡಿರ್ತೀವಿ. ಎಲ್ಲರೂ ಅವ್ರ ಪಾಡು ಮೊಬೈಲ್ ಇಟ್ಕೊಂಡಿರ್ತಾರೆ. 4 ಜನ 4 ದಿಕ್ಕಲ್ಲಿ ಕೂತಿರ್ತಾರೆ. ಆದರೆ ಶಬಾತಲ್ಲಿ ಹಾಗಲ್ಲ. ನೀವು ನೋಡಿದ್ರೆ ಶಬಾತಲ್ಲಿ ಇಡೀ ದೇಶದಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸ್ಟಾಪು, ಕಾರ್ ಓಡಿಸಲ್ಲ ಯಾರನ್ನು, ಇಡೀ ರೋಡೆಲ್ಲ ಖಾಲಿ ಇರುತ್ತೆ. ಎಲ್ಲ ಫ್ಯಾಮಿಲಿಗಳು ವಾಕ್ ಮಾಡ್ತಾ ಇರ್ತಾರೆ, ಪಾರ್ಕ್ಗಳಲ್ಲಿ ಅಲ್ಲಿ ಇಲ್ಲಿ ಔಟಿಂಗ್ ಮಾಡ್ತಾ ಇರ್ತಾರೆ. ಮತ್ತು ಅಡುಗೆ ಮಾಡೋಂಗಿಲ್ಲ. ಮತ್ತು ಊಟ ಹಿಂದಿನ ದಿವಸನೇ ಅದಕ್ಕೊಂದು ಎಲ್ಲದಕ್ಕೂ ಟೆಕ್ನಿಕ್ ಮಾಡ್ಕೊಂಡಿದ್ದಾರೆ. ಹಿಂದಿನ ದಿವಸನೇ ಸ್ಲೋ ಕುಕ್ ಮೀಲ್ ಅಂತ ಮಾಡ್ತಾರೆ, ಶಬಾತ್ ಮೀಲ್ ಅಂತ ಮಾಡ್ತಾರೆ. ಎಲ್ಲದನ್ನು ಮಿಕ್ಸ್ ಮಾಡಿ, ತರಕಾರಿ, ಮೀಟು ಎಲ್ಲ ಮಿಕ್ಸ್ ಆಗಿರುತ್ತೆ, ಆಲ್ರೆಡಿ ಮಾಡಿಟ್ಟಿರ್ತಾರೆ. ಮತ್ತು ಅದನ್ನು ಯಾವ ಥರ ಮಾಡಿಟ್ಟಿರ್ತಾರೆ ಅಂದರೆ, ಸ್ಲೋ ಕುಕ್ಕಿಂಗ್ ಅಂದರೆ ಇನ್ನೂ ಬಿಸಿಯಾಗೇ ಇರುತ್ತೆ, ವಾರ್ಮಾಗಿ. ಅದಕ್ಕೆ ಇದೆ ವಿಷಯಗಳು. ಆ ಥರ ಪಾತ್ರೆಗಳನ್ನ ಬಳಕೆ ಮಾಡಿ ಅದರಲ್ಲೇ ಊಟ ಮಾಡ್ತಾರೆ. ಅದಾದಮೇಲೆ ದೀಪ ಹಚ್ಚೋಂಗಿಲ್ಲ, ಸ್ವಿಚ್ ಆನ್ ಮಾಡೋಂಗಿಲ್ಲ ಯಾವುದೇ ಕಾರಣಕ್ಕೂ, ಕಡ್ಡಿಗೇರಂಗಿಲ್ಲ. ಆಮೇಲೆ ಅಂಡು ಒರೆಸ್ಕೊಳ್ಳೋಕ್ಕೆ ಟಿಶ್ಯೂ ಪೇಪರ್ನೂ ಹರಿಯೋಂಗಿಲ್ಲ. ಯಾವ ಥರ ಅಂದರೆ, ಪೇಪರ್ನ ಹಿಂದಿನ ದಿವಸನೇ ಹರಿದಿಟ್ಟಿರ್ಬೇಕು, ಪೀಸ್ ಮಾಡಿ ಒರೆಸ್ಕೋಬೋದಷ್ಟೇ, ಹರಿಯೋಂಗಿಲ್ಲ. ದೀಪ ಹಚ್ಚಂಗಿಲ್ಲ, ಅಡುಗೆ ಮಾಡೋಂಗಿಲ್ಲ, ಬಟ್ಟೆ ಹೊಲಿಯೋಂಗಿಲ್ಲ, ಪಾತ್ರೆ ತೊಳೆಯೋಂಗಿಲ್ಲ, ಹಲ್ಲುಜ್ಜಂಗಿಲ್ಲ. ಹಲ್ಲುಜ್ಜಿದ್ರೆ ಅದೊಂದು ಕ್ರಿಯೆ, ಅದರಿಂದ ಬರುತ್ತೆ ಅಂದ್ಬಿಟ್ಟು ರಬ್ಬರ್ ಬ್ರಿಸಲ್ಸ್ ಇರುವಂತಹ ಬ್ರಷ್ ಇಟ್ಕೋಬೇಕು. ಫ್ರಿಜ್ ಒಳಗೆ ಲೈಟ್ ಬರುತ್ತೆ, ಅದು ಬರೋಂಗಿಲ್ಲ. ಇಸ್ರೇಲಿ ಫ್ರಿಜ್ಜಲ್ಲಿ ಸ್ಪೆಷಲ್ ಟೆಕ್ನಾಲಜಿ ಇದೆ. ಫ್ರೈಡೇ ಮಧ್ಯಾಹ್ನ 4 ಗಂಟೆಯಿಂದ ಸ್ಯಾಟರ್ಡೇ ಮಧ್ಯಾಹ್ನ 6 ಗಂಟೆವರೆಗೂ ಆಫ್ ಆಗುತ್ತೆ, ನನಗೆ ಆಟೋಮೆಟಿಕ್ಲಿ ಆಫ್ ಆಗುತ್ತೆ. ಆ ಥರ ಮಾಡ್ಕೊಂಡಿದ್ದಾರೆ. ಸೊ ಪ್ರತಿಯೊಂದು ವಿಚಾರದಲ್ಲೂ ಅವತ್ತಿನ ದಿವಸ ರೆಸ್ಟ್, ಸಂಪೂರ್ಣವಾದ ವಿಶ್ರಾಂತಿ ಮನಸ್ಸಿಗೆ, ದೇಹಕ್ಕೆ. ಅದರಿಂದ ಏನೋ ಕ್ರಿಯೇಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಆದರೆ ಆ್ಯಕ್ಚುಲಿ ಪ್ರೂವನ್ನು ಎಲ್ಲರೂ ಹೇಳ್ತಾರೆ. ಸೊ ವಾರದಲ್ಲಿ ಒಂದು ಸಲ ಕೆಲಸ, ವಾರ ಪೂರ್ತಿ ಕೆಲಸ ಮಾಡಿದ್ರೆ ವಾರದಲ್ಲಿ ಒಂದು ದಿವಸ ರಜಾ ತೊಗೊಳ್ಳಿ. ಆವತ್ತಿನ ದಿವಸ ಯಾವುದೇ ರೀತಿ ಕೆಲಸ ಮಾಡಬೇಡಿ. ಆವತ್ತಿನ ದಿವಸ ಹೊಸ ಯೋಚನೆಗಳಿಗೆ ಅಣು ಮಾಡ್ಕೊಳ್ಳಿ, ಕುಟುಂಬ ಜೊತೆ ಕಾಲ ಕಳೀರಿ. ಈ ಒಂದು ಶಬ್ಬತ್ ಕಾನ್ಸೆಪ್ಟ್ ನಂಗೆ ಬಹಳ ಇಷ್ಟ ಆಯಿತು. ಹೆಂಗೆಂದರೆ, ಇಡೀ ದೇಶ ಖಾಲಿ, ಒಂದು ಬಂದ್ ಮಾಡಿರೋ ರೀತಿ ಇರುತ್ತೆ. ಆಮೇಲೆ ನೋಡಿ, ಯೋಚನೆ ಮಾಡಿ, ಪೊಲ್ಯೂಷನ್ಗೆ ಮುಕ್ತಿ, ಗಾಡಿಗಳು ಓಡಲ್ಲ ಅಂದರೆ ಪೊಲ್ಯೂಷನ್ ಇರಲ್ಲ. ಒಂದು ದಿವಸ ಏರ್ ಕೂಡ ಕ್ಲೀನ್ ಆಗುತ್ತೆ, ಪ್ರಕೃತಿಗೂ ಕೂಡ ಸಪೋರ್ಟಿವು, ಪ್ರತಿಯೊಂದಕ್ಕೂ ಸಪೋರ್ಟಿವ್ ಅನ್ನಿಸ್ತು. ಶಬಾತಿಂದ ನಾನು ಕಲ್ತಂತಹ ವಿಷಯ ಸಾಕಷ್ಟು. ವಿಶ್ರಾಂತಿನ ಪಡಿಬೇಕು ನಾವು ಮಧ್ಯ ಹೊಸ ಕ್ರಿಯೇಟಿವ್ ಔಟ್ಪುಟ್ಗೆ ಅಂತ. ಅದು ಅವರ ಸೈಂಟಿಸ್ಟ್ಗಳನ್ನ, ಅವ್ರ ರಿಸರ್ಚರ್ಸ್ ನೋಡಿ ಕಲಿಬೋದು ನಾವು. ಯಾಕಂದರೆ ಅವರೆಲ್ಲ ನಮಗಿಂತ ಬಹಳ ಡಿಫ್ರೆಂಟ್ ಇದ್ದಾರೆ, ಬಹಳ ಅಡ್ವಾನ್ಸ್ ಇದ್ದಾರೆ. ಪ್ರಾಬ್ಲಿ ಶಬಾತ್ ಅವ್ರಿಗೆ ಹೆಲ್ಪ್ ಮಾಡಿದೆ ಅನಿಸುತ್ತೆ, ಡೆಫಿನೆಟ್ಲಿ. ಸೊ ಶಬಾತ್ ಕಾನ್ಸೆಪ್ಟ್ ಬಹಳ ಇಷ್ಟ ಆಯಿತು ನನಗೆ. ನಿಮ್ಮ ಚೀಟಿ ಇಟ್ಕೊಳ್ಳಿ, ನೆಕ್ಸ್ಟ್ ಟೈಮ್ ಮಾಡೋಣ. ನಂಗೆ ಇನ್ನೊಂದು ಸಿಟ್ಟು, ನೀವು ನಿಮ್ಮ ಎಪಿಸೋಡ್ ಮಾಡೋಕ್ಕೆ ನಮ್ಮದೇ ಇದೆ ಸರ್. ಒಟ್ಟಾರೆ ರಾಮ್ ಅವರ ಮಾತು ಕೇಳಿದಾಗ ನನಗೆ ಅನಿಸ್ತಾ ಇದ್ದಿದ್ದು ಅಂದರೆ, ಮನುಷ್ಯ, ನಾವು ಮಹಾಭಾರತದ ಕತೆ ಓದ್ತೀವಿ, ನಾವು ಭಾರತೀಯ ಒಂದು ಇದರಲ್ಲಿ ಯೋಚನೆ ಮಾಡೋಣ, ಎಪಿಕ್, ನಮ್ಮಲ್ಲೊಂದು ಎಪಿಕ್ ಮಹಾಭಾರತ. ಇಡೀ ಕತೆ ಏನು ಮಾತಾಡುತ್ತೆ ಹೇಳಿ, ಭೂಮಿಗಾಗಿ ಹೊಡೆದಾಡಿದ್ರು, ನಾನು ಅನ್ನೋ ಈಗೋಗಾಗಿ ಹೊಡೆದಾಡಿದ್ರು. ಈಗ ಕೌರವರು ಪಾಂಡವ್ರ ಕಥೆಯಲ್ಲೇ ಇವ್ರಿಗೊಂದಷ್ಟು ಗ್ರಾಮಗಳು ಕೊಟ್ಬಿಟ್ಟಿದ್ರೆ, ಕೊನೆ ಕೇಳೋದು ಒಂದಷ್ಟು ಗ್ರಾಮ ಕೊಡ್ರಿ ಸಾಕು, ನಮಗೇನು ಬೇಡ ಅಂತ. ಸೊ ಅವ್ನು ತನ್ನ ಈಗೋಗೋಸ್ಕರ ಕೊಡಲಾಗಿ ದೊಡ್ಡ ಮಹಾಭಾರತ ಇದ್ದ ಸಂಬಂಧಿಕರನ್ನ ಕಳ್ಕೊಂಡಂಥದ್ದು. ಅವರೆಲ್ಲ ದಯಾದಿಗಳೇ, ಅವರೆಲ್ಲ ಏನು ಯಾರೋ ಥರ್ಡ್ ಪಾರ್ಟಿ ಅಲ್ಲ. ನೀವು ಹೇಳ್ದಾಗ ಯೋಚಿಸ್ತಿರೋದು, ಒಂದೇ ಬ್ರಾಂಚ್ನ 2 ಕೊಂಬೆಗಳು ಬಂದವರು ಹೆಂಗೆ ಹೊಡೆದಾಡ್ತಿದ್ದಾರೆ, ಇಸ್ರೇಲು ಮತ್ತು ಪ್ಯಾಲೆಸ್ಟೀನು, ಈ ಜೋರ್ಡನ್, ಇವರೆಲ್ಲನೂ ಅಂತ. ಅಂದರೆ ನೋಡಿ, ಮನುಷ್ಯನ ಸ್ವಾರ್ಥ, ದುರಾಸೆ, ಲಾಲಸೆ ಇದೆಯಲ್ಲ, ಅದು ಹೇಗೆ ಒಬ್ಬ ಮನುಷ್ಯನ ಹಾಳು ಮಾಡುತ್ತೆ, ಹೇಗೆ ಕೆಲವರ ದುರಾಸೆಗಳು ಒಂದು ಇಡೀ ಸಮುದಾಯನ ಹೇಗೆ ಹಾಳು ಮಾಡುತ್ತೆ ಅನ್ನೋಕ್ಕೆ ಒಂದು ಉದಾಹರಣೆ ಇಸ್ರೇಲ್ನ ಕಥೆ. ಆ್ಯಂಡ್ ಅದನ್ನು ನಮ್ಮ ರಾಮು ಯುದ್ಧದ ಸಮಯದಲ್ಲಿ ಅದನ್ನ ಎಕ್ಸ್ಪ್ಲೋರ್ ಮಾಡಿದಾರಲ್ಲ. ಸ್ಟೂಡೆಂಟ್ಸ್ ತುಂಬ ಜನ ಬಂದ್ಬಿಟ್ರು. ಆದರೆ ಅವರು ಯುದ್ಧದ ಸಂದರ್ಭದಲ್ಲೇ ಓಡಾಡಿ ರಿಸ್ಕ್ ತೊಗೊಂಡು ಒಬ್ಬರೇ ಸೋಲೋ ಟ್ರಾವೆಲರ್ ಹೋಗಿ ಕೆಲಸ ಮಾಡಿ ಅದನ್ನು ಕಂಟೆಂಟ್ ಮಾಡಿ ಅದನ್ನು ನಮ್ಮೆಲ್ಲರಿಗೂ ಕೊಡೋಕ್ಕೆ ಒದ್ದಾಡ್ತಾರಲ್ಲ. ಗ್ಲೋಬಲ್ ಕನ್ನಡ ಅಂತನ್ನುವ ಪೇಜ್ ಮೂಲಕ ನಿಜವಾದ ಸಾಹಸದ ಕೆಲಸ ಅದು. ಒಬ್ಬ ಯೋಧನ ಕೆಲಸನೇ ಅದು. ಕನ್ನಡ ಯೋಧ ಅಂತ ಕರಿಬೋದು. ಯೋಧರ ಕೆಲಸ ಅದೇ ತಾನೆ. ಎಷ್ಟೇ ಟೆನ್ಷನ್ ಇರಲಿ, ಆ ಕಡೆಯಿಂದ ಬಾಂಬ್ಗೆ ಬೀಳ್ಬೋದು, ನಾನು ಓಡಾಡ್ಬಿಡ್ತೀನಿ ಹೇಳೋಕ್ಕಾಗಲ್ವಲ್ಲ. ಹಾಗೆ ಒಂದು ದೇಶಕ್ಕೆ ಹೋಗಿ ಕೆಲಸ ಮಾಡೋದು ಭಾಳ ದೊಡ್ಡ ಸವಾಲಿನ ಕೆಲಸ, ಹಣ ಖರ್ಚಿನ ಕೆಲಸ. ಅದನ್ನು ಮಾಡಿದ್ದಾರೆ ನೋಡಿ. ಜ್ಞಾನ
ತಿರುಗಾಡಿದ್ರೆ ಬರುತ್ತಂತೆ ಅಥವಾ ಓದಿದ್ರೆ ಬರುತ್ತಂತೆ. ಆ ರೀತಿ ತಿರುಗಾಡಿ ನಮ್ಮ ಜ್ಞಾನವನ್ನು ಹಂಚ್ತಿರುವಂತಹ ಈ ಥರದ ಎಲ್ಲ ಯೂಟ್ಯೂಬರ್ಸ್ಗಳಿಗೆ, ಟ್ರಾವೆಲರ್ಸ್ಗಳಿಗೆ ಒಳ್ಳೆಯದಾಗಲಿ. ತುಂಬ ಥ್ಯಾಂಕ್ಸ್. ನಾವು ನೋಡಿ ಸುಮ್ಮನೆ ಕುತ್ಕೊಂಡು ನಿಮ್ಮ ಮನೆಗೆ ಬಂದು ಆರಾಮ ನಿಮ್ಮದೇ ಊಟ ಮಾಡ್ಕೊಂಡು ನಾವೆಲ್ಲ ಕತೆ ಕೇಳಿದ್ವಿ. ನಿಮ್ಗೆ ಎಷ್ಟು ರಿಸ್ಕ್ ಇರುತ್ತೆ ಕೇಳೋಕ್ಕೆ? ಇಲ್ಲ, ಅದೇ ಇದೇನೋ ಒಂದು ಹೊಸ ಪ್ರಯತ್ನಕ್ಕೆ ಅಣು ಮಾಡ್ಕೊಡ್ಬೇಕು ಅನ್ನೋ ಉದ್ದೇಶದಲ್ಲಿ ಗ್ಲೋಬಲ್ ಕನ್ನಡಿಗ ಶುರುವಾಗಿದ್ದು. ಇವತ್ತು ಯಾರು ನೋಡ್ತಾ ಇದ್ದಾರೆ ಪ್ರೇಕ್ಷಕ ಮಹಾಪ್ರಭುಗಳು, ಅವರಿಂದನೇ ಇಷ್ಟು ದೂರ ಬಂದಿರೋದು. ನಿಮ್ಮಂಥ ಕಲಾ ಆರಾಧಕರಿಂದ ಇನ್ನೂ ಮುಂದೆ ಹೋಗ್ತಾ ಇದೆ, ಇನ್ನೂ ಸಾಕಷ್ಟು ದೂರ ಹೋಗೋದಿದೆ. ಇನ್ನು 197 ದೇಶ ಕರೀತಾ ಇದೆ. ಈಗ ಒಂದು 20 ದೇಶವನ್ನು ಮಾಡಿ ತೋರಿಸಿದ್ದೀನಿ. ಇನ್ನೂ ಸಾಕಷ್ಟು ಜರ್ನೀಸ್ ಇದೆ. ಜಸ್ಟ್ ದ ಬಿಗಿನಿಂಗ್ ಅಂತ ಕರಿಬೋದು. ಖಂಡಿತ ಹೌದು. ಸೊ ನಾನು ಹೇಳೋದು ದಯಮಾಡಿ ಕನ್ನಡಿಗ ದಯಮಾಡಿ ಗ್ಲೋಬಲ್ ಕನ್ನಡಿಗ ಯೂಟ್ಯೂಬ್ ಪೇಜ್ಗೆ ಸಬ್ಸ್ಕ್ರೈಬ್ ಮಾಡಿ. ಅವ್ರ FB, ಯೂಟ್ಯೂಬ್ ಎಲ್ಲ ಕಡೆ ಇದ್ದಾರೆ, ಇನ್ಸ್ಟಾಗ್ರಾಮಲ್ಲೂ ಇದ್ದಾರೆ. ಸಬ್ಸ್ಕ್ರೈಬ್ ಮಾಡಿ, ನೋಡಿ. ಯಾಕೆ ಗೊತ್ತಾ, ಅವೆಲ್ಲವೂ ಸುಮ್ಮನೆ ಯಾವುದೋ ಖಾಲಿಪೋಲೆ ಟ್ರಾವೆಲ್ ವಿಡಿಯೋ ಅಲ್ಲ. ಅವೆಲ್ಲವೂ ನಿಮ್ಮ ಜೀವನವನ್ನು ದೊಡ್ಡದು ಮಾಡುವ, ನಿಮ್ಮ ಮನಸ್ಸನ್ನು ಅರಳಿಸುವಂಥ, ಜ್ಞಾನವನ್ನು ಕೊಡುವಂತಹ, ಆ ಮೂಲಕ ನಿಮ್ಮ ಬದುಕಿಗೆ ತುಂಬ ಉಪಯೋಗ ಆಗುವಂಥ ವೀಡಿಯೋಸು. ಮಕ್ಕಳ ಸಮೇತ ಕೂತ್ಕೊಂಡು ನೋಡಿ, ಯಾವುದೇ ವಲ್ಗಾರಿಟಿ ಇಲ್ಲದೆ ಪ್ಯೂರ್ ನಾಲೆಡ್ಜ್ ಕೊಡುವಂತಹ, ಜಗತ್ತಿನ ನಾಲೆಡ್ಜ್ ಕೊಡುವಂಥ ಯೂಟ್ಯೂಬ್ ಚಾನಲ್ ಗ್ಲೋಬಲ್ ಕನ್ನಡಿಗ. ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಅವ್ರ ಫ್ರಾನ್ಸ್ ಹೊರಟಿದ್ದಾರೆ, ನೀವೆಲ್ಲರೂ ಅವ್ರು ಹಾರೈಸಿ. ಬಹುಶಃ ಈ ವಿಡಿಯೋ ಅವ್ರು ಫ್ರಾನ್ಸಲ್ಲಿದ್ದಾಗಲೇ ಬರುತ್ತೆ ಅನಿಸುತ್ತೆ. ಸೊ ಶುಭವಾಗಲಿ. ಆ್ಯಂಡ್ ನೀವು ನಂಬಲ್ಲ, ಅವ್ರು ಫ್ರಾನ್ಸ್ ಹೊರಟಿರೋದು ಯಾವ ಗೊತ್ತಾ, ಈ ಇಂಟರ್ವ್ಯೂ ಕಟ್ ಮಾಡಿದ ಒಂದು ಅರ್ಧ ಗಂಟೆಲಿ. ಹೌದು. ಅವ್ರ ತಾಯಿ ಬೈತಿದ್ರು, ಏನು ಪ್ಯಾಕೆ ಮಾಡಿದ್ರು ನೀನು ಅಂತ. ಸೊ ಕುತ್ಕೊಳ್ಳಿ, ಇಲ್ಲಿ ಫ್ರಾನ್ಸ್ಗೆ ಹೋಗೋದಕ್ಕೆ ಯೂರೋಸ್ ಬಂದಿದೆ. ಹಾಂ. ಸೊ ಇದು ಯೂರೋಸ್ ಅಂತ ಹೇಳ್ತಾರೆ. ಫ್ರಾನ್ಸ್ ಅಥವಾ ಇಡೀ ಯುರೋಪಿಯನ್ ಯೂನಿಯನ್ ಅಲ್ಲಿ ನಡೆಯುವಂತಹ ಕರೆನ್ಸಿ ಇದು. ಸೊ ನಿಮ್ಮ ಕೈಯಲ್ಲಿದೆ ಆಲ್ಮೋಸ್ಟ್ 9,000 ರೂಪಾಯಿ, 18,000, 27,000. ಮತ್ತು ಇದು ಅಲ್ಲಿ ಬಳಕೆ ಮಾಡುವಂತಹ ಸಿಮ್ ಕಾರ್ಡ್ ಕೂಡ ತೊಗೊಂಡಿದ್ದೀನಿ. ಮತ್ತು ಅಲ್ಲಿಗೆ ಬೇಕಾಗಿರುವಂತಹ ಬೇರೆ ರೀತಿಯ ಚಾರ್ಜರು. ಸೊ ಈ ಒಂದು ಟ್ರಿಪ್ಪನ್ನ ಇವತ್ತು ಶುರು ಮಾಡಿದೆ, ಯುರೋಪ್ ಟ್ರಿಪ್ಪನ್ನು. ಇದಕ್ಕೆ ಬೇಕಾದಷ್ಟು ಪೂರ್ವ ಸಿದ್ಧತೆಗಳು ಬೇಕು. ಬಟ್ ಇತ್ತೀಚೆಗೆ ಎಷ್ಟು ಫಾಸ್ಟ್ ಆಗ್ತದೆ ಟ್ರಿಪ್ಸ್ ಅಂದರೆ ಬಂದು ಸುಧಾರಿಸ್ಕೊಳ್ಳೋಕ್ಕೂ ಟೈಮ್ ಸಿಗ್ತಾ ಇಲ್ಲ. ಆದರೂ ಎಲ್ಲೋ ಒಂದು ಕಡೆ ಕಾಲಕ್ಕೆ ಚಕ್ರ ಕಟ್ಟಿದಂಗೆ ಲೈಫ್ ನಡೀತಾ ಇದೆ. ಅದೃಷ್ಟ ಅಲ್ವಾ ಟ್ರಾವೆಲ್ ಮಾಡ್ತಿರೋದು. ಸೊ ಅದಕ್ಕೆ ಗೋ ವಿತ್ ದ ಫ್ಲೋ ಅಂತ ಹೋಗ್ತಾರೆ ಅಷ್ಟೇ. ಶಂಕರ್ನಾಗ್ ಹೇಳ್ದಂಗೆ ಲೈಫಲ್ಲಿ ಮಲ್ಕೊಳ್ಳೋದು ಒಂದೇ ಸಲ, ಇದ್ದಾಗ ಕೆಲಸ ಮಾಡುವಂತಾರಲ್ಲ ಶಂಕರ್ನಾಗು. ಸೊ ಹೊರಟಿದ್ದಾರೆ. ಸೊ ಶುಭವಾಗಲಿ ಅಂತ ಕೇಳ್ಕೊತಾ, ಆಲ್ ದ ಬೆಸ್ಟ್ ಸರ್. ಧನ್ಯವಾದಗಳು. ಮತ್ತಷ್ಟು ಜಗತ್ತಿನ ನಾಲೆಡ್ಜ್ ನಮಗೆ ಕನ್ನಡದಲ್ಲಿ ಕೊಡ್ತಿದ್ದೀರಿ. ಥ್ಯಾಂಕ್ ಯು. ಒಳ್ಳೆದಾಗಲಿ. ನಮಸ್ತೆ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.